ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ. ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ. ಭೀಷ್ಮಃ ಭೂತಾನಾಂ ಗುಣಸಂಖ್ಯಾನಂ ಭೂಯ ಪುತ್ರನಿಚಾಮಯ ದ್ವೈಪಾಯನ ಮುಖಾದ್ಭ್ರಷ್ಟಂ ಶ್ಲಾಘಯ ಪರಯಾ ನಘ. ಪಂಚಭೂತಗಳ ಗುಣದ ಲೆಕ್ಕದ ಬಗ್ಗೆ ಐಡಿಯಾ ಇರಬೇಕು. ಅದಕ್ಕಾಗಿ ಅದನ್ನು ಹೇಳ್ತಾ ಇದ್ದಾರೆ. ಇದನ್ನು ತಿಳ್ಕೊಂಡ್ರೆ ಏನು ಪ್ರಯೋಜನ ಅಂತ ಹೇಳಿದ್ರೆ, ಪಂಚಭೂತಗಳು ಒಂದರೊಳಗೊಂದು ಹಾಸುಹೊಕ್ಕಾಗಿರುವುದು ಹೇಗೆ, ಒಂದರ ಗುಣವನ್ನು ಇನ್ನೊಂದು ಪಡೆಯುತ್ತೆ ಹೇಗೆ, ಇವುಗಳೆಲ್ಲ ಗೊತ್ತಾಗತ್ತೆ. ಗೊತ್ತಾದರೆ ಏನು ಪ್ರಯೋಜನ? ದೇವರ ಅಚಿಂತ್ಯ ಅದ್ಭುತ ಶಕ್ತಿ ನಮ್ಮ ಅರಿವಿಗೆ ಬರುತ್ತೆ. ಇದಾದ ಮೇಲೆ ದೇವರ ಅಚಿಂತ್ಯ ಅದ್ಭುತ ಶಕ್ತಿ ಬಂದಾಗ ಅಷ್ಟಸಿದ್ಧಿಗಳ ಬಗ್ಗೆ ಒಂದು ಪ್ರಜ್ಞೆ ಮೂಡುತ್ತೆ. ಮಧ್ವಾಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ 11ನೇ ಸ್ಕಂಧದಲ್ಲಿ ಅಷ್ಟಸಿದ್ಧಿಗಳನ್ನು ಹೇಗೆ ಪಡಿತಾರೆ ಅಂತ ಕೃಷ್ಣನ ಮಾತಿದೆ. ಆ ಅಷ್ಟಸಿದ್ಧಿಗಳ ಬಗೆಗೆ ಆಚಾರ್ಯರು ಬೆಳಕು ಚೆಲ್ತಾ ದೇವರ ಯಾವ ಯಾವ ಗುಣಗಳನ್ನು ಉಪಾಸನೆ ಮಾಡಿದರೆ ಯಾವ ಯಾವ ಸಿದ್ಧಿ ಸಿಗುತ್ತೆ, ಅಣಿಮ ಮಹಿಮ ಗರಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶಿತ್ವ ಲಘುತ್ವ, ಈ ಎಲ್ಲ ಸಿದ್ಧಿಗಳು ಯಾವ ಯಾವ ದೇವತೆಗಳ ಜೀವರ ಋಷಿಗಳ ಶಕ್ತಿ ಎಷ್ಟರ ತನಕ ಇರುತ್ತೆ ಅನ್ನೋದನ್ನು ನಿರೂಪಣೆ ಮಾಡ್ತಾರೆ. ಅದು ಒಂದು ರೀತಿಯಲ್ಲಿ ಉಪಾಸನೆಗೆ ಸಹಾಯಕ. ಇದು 1ನೇ ಮೆಟ್ಲು ಅಂತಂದರೆ ಉಪಾಸನೆ 11 12ನೇಯದ್ದೋ ಮೆಟ್ಟಿಲು. ಅದರಿಂದಾಗಿ ಇದನ್ನು ತಿಳ್ಕೊಳ್ಬೇಕು. ಎಲ್ಲಕ್ಕಿಂತ ಮೊದಲಾಗಿ ವೇದವ್ಯಾಸರು ಹೇಳಿದ್ದಾರೆ ಅಂದರೆ ತಗೊಳ್ಳೇಬೇಕು. ಪಂಚಭೂತಗಳ ಗುಣ. ಭೂತಾನಾಂ ದೀಪ್ತಾನಲ ನಿಭಪ್ರಾಹ ಭಗವಾನ್ ಧರ್ಮವತ್ಸಲಃ. ಎಂತಹ ವೇದವ್ಯಾಸರು ಹೇಳಿದ್ದು. ದೀಪ್ತಾನಲ ನಿಭಃ, ಹೊಳೆ ಹೊಳೆಯುವ ಬೆಂಕಿಯಂತೆ ಕಳೆಯಿರುವವರು. ಧರ್ಮವತ್ಸಲಃ, ಧರ್ಮ ಅಂತಂದರೆ ಪುಣ್ಯ ಮೊದಲಾದವುಗಳು. ಜೀವರಲ್ಲಿ ಧರ್ಮ ಮೂಡಲಿ ಎನ್ನುವ ಪ್ರೀತಿಯಿಂದ ಹೇಳಿದರು. ಅದರಿಂದಾಗಿ ತತ್ತೇಹಮಪಿ ವಕ್ಷ್ಯಾಮಿ, ಅವರು ಹೇಳಿರೋದ್ರಿಂದಲೇ ನಾನು ಹೇಳ್ತಾ ಇರೋದು. ಭೂಯ ಪುತ್ರ ನಿದರ್ಶನಂ ವ್ಯಾಸಃ ಭೂಮೇ ಸ್ಥೈರ್ಯಂ ಗುರುತ್ವಂಚ ಕಾಠಿನ್ಯಂ ಪ್ರಸವಾತ್ಮತ ಗಂಧೋ ಭಾರಶ್ಚ ಶಕ್ತಿಶ್ಚ ಸಂಘಾತ ಸ್ಥಾಪನಾ ಧೃತಿ. ಭೂಮಿಯ ಗುಣಗಳಲ್ಲಿಷ್ಟೇನು? ಸ್ಥೈರ್ಯಂ ಅಂದರು, ಗಟ್ಟಿಯಾಗಿ ಒಂದು ಕಡೆ ನಿಂತಿರುತ್ತೆ. ಗುರುತ್ವಂಚ ಭಾರ, ಕಾಠಿಣ್ಯಂ ಬಹಳ, ಅದನ್ನು ಮೃದು ಅಲ್ಲ, ಅದನ್ನು ಸೀಳ್ಕೊಂಡು ಆಚೆ ಹೋಗ್ಬಿಡ್ಲಿಕ್ಕಾಗಲ್ಲ. ಭೂಮಿಯ ಗುಣ. ಆಚಾರ್ಯರು ಯಾವುದೋ ಒಬ್ಬ ರಾಜ, ಅವನು ಯಾರು ಅಂತ ಗೊತ್ತಿಲ್ಲ, ಆ ರಾಜ ಮಧ್ವವಿಜಯದಲ್ಲಿ
ಬರೋದಕ್ಕಿಂತ ಭಾವಪ್ರಕಾಶಿಕಾದಲ್ಲಿ ಬರುತ್ತೆ. ಯಾವುದೋ ಒಬ್ಬ ದೊರೆ ಅವನೇನು ಮಾಡಿದ, ಮಧ್ವರು ದೇವರ ಕೋಣೆಯಲ್ಲಿದ್ದಾರೆ, ಹೊರಗಡೆಯೇ ಬರ್ತಾ ಇಲ್ಲ. ಎಷ್ಟು ಬಾಗಿಲು ಬಟ್ಟಿದ್ರೂ ಕೂಡ ತೆಗಿಲೇ ಇಲ್ಲ. ಅವನೇನು ಮಾಡಿದ, ತನ್ನ ಬಲವನ್ನು ಪ್ರಯೋಗಿಸಿ ಬಾಗಿಲನ್ನು ಧಡಾಲಂತ ತೆಗೆದ. ಒಳಗಡೆ ಮಧ್ವರು ದೇವತೆಗಳ ಜೊತೆ ಮಾತಾಡ್ತಾ ಇದ್ದಾರೆ. ಕೆಂಗಣ್ಣಿನಲ್ಲಿ ನೋಡಿದ್ರಂತೆ. ಅಜ್ಜೈವತ್ವಂ ಮರಿಷ್ಯಸಿ ಅಂತಂದ್ರಂತೆ. ಇವತ್ತೇ ನೀನು ಸತ್ತೋಗ್ತೀನಂತೆ. ದೇವತೆಗಳು ಕಣ್ಮರೆಯಾದರು. ಅವನು ಪುರೋಹಿತರನ್ನು ಕರೆದ. ಪುರೋಹಿತರು ಬಂದರು, ಆಚಾರ್ಯರ ಹತ್ರ ಬೇಡಿಕೊಂಡ್ರು, ತಪ್ಪಾಯಿತು, ಕ್ಷಮಿಸಿಬಿಡಿ ನಮ್ಮ ರಾಜನ ಅವಿವೇಕವನ್ನ ಅಂತ. ಆಗ ಆಚಾರ್ಯರು ಹೇಳಿದ್ರು, ಇನ್ನು 6 ತಿಂಗಳ ಆಯುಷ್ಯ ಅಂತ. ಅವನೇನು ಮಾಡಿದ, ಇನ್ನೂ ಒಂದು ಸ್ವಲ್ಪ ಹೊತ್ತು ದಿವಸ ಇದ್ದರೆ ನಮ್ಮ ಜೊತೆಗೇನೇ ಇರ್ತಾರೆ, ನಮ್ಮ ಜೊತೆಗೇ ಇದ್ದರೆ ಕ್ರಮೇಣ ಅವ್ರ ಮನಸ್ಸು ಮಿದುವಾಗಿ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ತಾರೇನೋ ಬದುಕನ್ನ ಅಂತ ಹೇಳಿ ಅವರನ್ನು ಎಲ್ಲ ಕಡೆ ಬಂಧಿಸಿಡ್ಲಿಕ್ಕೆ ಹೇಳ್ದ. ಆಗ ಮಧ್ವಾಚಾರ್ಯರು ಹೇಳಿದ್ರು, ಎಲ್ಲ ಶಿಷ್ಯರೆಲ್ಲ ಹೊರಟು ಹೋಗಲಿ, ನಾನೊಬ್ಬನೇ ಇಲ್ಲಿರ್ತೇನೆ ಅಂತಂದರು. ಅವರೆಲ್ಲರೂ ಹೊರಟು ಹೋದರು. ಅವರು ಊರಿಂದ ಆಚೆ ದಾಟೋದು ಆಚಾರ್ಯರಿಗೆ ಗೊತ್ತಾಯಿತು. ಈ ಸೈನಿಕರಿಗೆ ರೀಚ್ ಆಗೋಲ್ಲ ಅಂತ. ಆದ ಕೂಡಲೇ ಗೋಡೆಯನ್ನು ತೂರಿ ಹೊರಟು ಹೋದರು ಅಂತ ಭಾವಪ್ರಕಾಶಿಕೆಯಲ್ಲಿ ಬರುತ್ತೆ. 10ನೆಯ ಸರ್ಗದ ಭಾವಪ್ರಕಾಶಿಕೆಯಲ್ಲಿ ಬರುತ್ತೆ. ಅದಾದ ಮೇಲೆ ಪರಚಕ್ರ ಪ್ರಪಾತೇನ, ಬೇರೆ ಶತ್ರುಗಳ ಆಕ್ರಮಣದಿಂದ ಅವನು ಸತ್ತೇ ಹೋದ. ಇದು ಆಗಿದ್ದ ಘಟನೆ ನೋಡಿ. ಅಲ್ಲಿ ಕಾಠಿಣ್ಯ ಇದೆ, ಅದನ್ನು ಭೇದಿಸುವ ಸಾಮರ್ಥ್ಯ ದೇವರು ಯಾರಿಗೆ ಕೊಡಬೇಕೋ ಅವ್ರಿಗೆ ಕೊಡ್ತಾನೆ. ನಿಯಮ ಏನು? ಭೇದಿಸ್ಲಿಕ್ಕಾಗಲ್ಲ. ಭೂಮಿಯ ಸಹಜವಾದ ಗುಣ. ಈ ಗುಣವನ್ನು ಮೀರಬೇಕಾದ್ರೆ ಅವರು ಇನ್ನಷ್ಟು ಶಕ್ತರಾಗಿರಬೇಕು. ಇನ್ನು ಪ್ರಸವಾತ್ಮತಾ, ಹೆರಬೇಕು ಅಂದರೆ ಭೂಮಿ ಬೇಕು. ಹೆರಲಿಕ್ಕೆ ಭೂಮಿ ಅಂತನ್ನೋದು ಅತ್ಯಂತ ಸೂಕ್ತವಾದದ್ದು, ಯೋಗ್ಯವಾದದ್ದು, ಹೆಸರಾದದ್ದು. ರಷ್ಯಾದವರೊಬ್ಬರನ್ನು ಬಿಟ್ಟರೆ ಉಳಿದವರೆಲ್ಲ ಮದರ್ಲ್ಯಾಂಡ್ ಅಂತಲೇ ಕರೆಯೋದು. ರಷ್ಯಾದವರು ಮಾತ್ರ ಫಾದರ್ಲ್ಯಾಂಡ್ ಅಂತಾರೆ. ಉಳಿದ ಜಗತ್ತಿನ ಎಲ್ಲರೂ ಕೂಡ ಮದರ್ಲ್ಯಾಂಡ್. ಯಾಕೆ ಅಂತಂದರೆ ಬೆಳೆಯನ್ನು ಒಳಗಡೆಯಿಂದ ಹೆತ್ತು ಕೊಡುತ್ತೆ. ಬೆಳೆಯ ಬಸಿರನ್ನು, ಬೀಜದ ಬಸಿರನ್ನು ಹೊತ್ತು ಬೆಳೆಯಾಗಿ ಮಾಡಿಕೊಡುತ್ತೆ ಭೂಮಿ. ಅದಕ್ಕೆ ತಾಯಿ. ತಾಯಿಯ ಮುಖ್ಯವಾದ ಗುಣ ಏನು? ಹೆರೋದು. ತಾಯಿರೂ ಸಂತಾನ ಪೋಷಣಯೋ ಅಂತ. ತಾಯಿ ಅನ್ನುವ ಶಬ್ದವೂ ಕೂಡ ಸಂಸ್ಕೃತದ್ದೇ. ಅಕ್ಕ, ಅಲ್ಲ ಅನ್ನುವ ಶಬ್ದವೂ ಸಂಸ್ಕೃತದ್ದೇ. ಅಕ್ಕ ಅಂದರೆ ಅಮ್ಮ, ಅಲ್ಲ ಅಂತಂದ್ರೂ ಅಮ್ಮ ಅಂತಲೇ ಅರ್ಥ. ಅಕ್ಕ, ಅಲ್ಲ, ಅಮ್ಮ ಇತ್ಯಾದಯ ಮಾತೃ ಪರ್ಯಾಯ ವಾಚಕಾಹ. ಅಲ್ಲೋಪನಿಷತ್ತು ಅಂತ ಹೇಳಿ 108 ಉಪನಿಷತ್ತು ಅಂತ ಒಂದು ಉಂಟು. ಅದರಲ್ಲಿ ಒಂದು 13 ಅಬ್ಬಬ್ಬ ಅಂದರೆ 15 ಉಪನಿಷತ್ತು ಬಿಟ್ಟರೆ ಉಳಿದದ್ದೆಲ್ಲ ಪೌರುಷೇಯ. ಯಾರ್ಯಾರು ಏನೇನೋ ಮಾಡಿ ತುರಿಸ್ಬಿಟ್ಟಿದ್ದಾರೆ. ಆಯ್ತೇ? ಅದರಲ್ಲಿ ಅಲ್ಲೋಪನಿಷತ್ತು ಅಂತ ಒಂದಿದೆ. ಅಲ್ಲಿ ದುರ್ಗೆಯನ್ನು ಸ್ತೋತ್ರ ಮಾಡುವ ಉಪನಿಷತ್ತು ಅದು. ಈ ನಮ್ಮ ಜಗತ್ತಿನ ದೊಡ್ಡ ಹೆಡ್ಡ ಝಕೀರ್ ನಾಯಕ್, ಅವನಿಗೆ ಅಲ್ಲೋಪನಿಷತ್ತು ಅಂತ ಹೇಳಿದ ಕೂಡ ಅದ್ರ ಹಿಂದೆ ಮುಂದೆ ಏನು ಅಂತ ನೋಡಲಿಲ್ಲ. ಅವನು ಕೋಟ್ ಮಾಡ್ತಾನೆ, ನೋಡಿ ನಿಮ್ಮ ಉಪನಿಷತ್ತಿನಲ್ಲಿ ಅಲ್ಲಾಹಿನ ಬಗ್ಗೆ ಇದೆ ಅಂತ. ಇವುಗಳು ಅದನ್ನು ಕೇಳ್ಕೊಳ್ತವೆ, ಹೌದು ಅಂತವೆ. ಅಂದರೆ ಇವರೆಂಥ ದಡ್ರು. ಇಂತಹ ದುರಂತ ಯಾಕೆ ಹೇಳಿದ್ದು ಅಂತಂದರೆ, ಪ್ರಸವಾತ್ಮತ, ಹೆರುವುದು ಅಂತ ಹೇಳಿದ್ರೆ ಅದು ಭೂಮಿಯ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ. ಆಕಾಶದಲ್ಲಿ ಆಕಾಶ ಬಸಿರಾಗೋದಿಲ್ಲ, ಗಾಳಿ ಬಸರಾಗೋಲ್ಲ, ಬೆಂಕಿ ಅಲ್ಲ. ನೀರಿದ್ರೂ, ನೀರಿನಲ್ಲಿ ಬೆಳೆದರೂ ಅದು ಭೂಮಿಯದ್ದೇ ಗುಣದಿಂದ. ಹೀಗಾಗಿ
ಭೂಮಿಯ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಏನು? ಪ್ರಸವಾತ್ಮತ. ಗಂಧೋ ಭಾರಶ್ಚ ಶಕ್ತಿಶ್ಚ. ಗಂಧ ಅಂದರೆ ಪರಿಮಳ, ಭಾರ ಅಂತಂದರೆ ವೈಟೇಜ್ ಅಂತ ಹೇಳ್ತಾರಲ್ಲ, ಗುರುತ್ವ, ಅದು ಶಕ್ತಿ, ಸಾಮರ್ಥ್ಯ, ಸಂಘಾತ, ಒಟ್ಟಾಗಿರೋದು. ಯಾವ ಭೂತಗಳು ಒಟ್ಟಾಗಿ ಇರಲ್ಲ, ಯಾವ ಭೂತಗಳು ಒಟ್ಟಾಗಿರಲ್ಲ. ಆಕಾಶ ಒಂದು ಉಂಡೆಯಾಗಿ ಮಾಡಲಿಕ್ಕಾಗಲ್ಲ, ಆಕಾಶವನ್ನು ಗಾಳಿಯನ್ನು ಉಂಡೆಯಾಗಿ ಮಾಡಲಿಕ್ಕಾಗಲ್ಲ. ಅದಕ್ಕೆ ಭೂಮಿಯ ಆವರಣವೇ ಬೇಕು. ಇಷ್ಟು ಗಾಳಿಯನ್ನು ನಾವು ಬಂಧಿಸಿದರೆ ಇನ್ನು ಜಾಸ್ತಿ ಬೇಡ ಅಂತಂದರೆ ಅದು ಬಲೂನ್ ಆಗುತ್ತದೆ. ಅದರಿಂದ ಸಂಘಾತ ಅನ್ನೋದಿದೆಯಲ್ಲ ಅದು. ಆಮೇಲೆ ಸ್ಥಾಪನ, ನಿಲ್ಲಿಸುವುದು ಯಾವುದು ಅಂತಂದರೆ ಅದು. ಧೃತಿ ಅಂತಂದರೆ ಧಾರಣ, ಬೇರೆ ಒಂದು ವಸ್ತುವನ್ನು ಧಾರಣ ಮಾಡುವ ಶಕ್ತಿ. ಇದೆಲ್ಲ ಭೂಮಿಯ ಗುಣ. ದೇವರಲ್ಲಿ ಬಿಂಬಭೂತವಾಗಿ ಈ ಗುಣಗಳಿವೆ. ದೇವರ ಉಪಾಸನೆ ಮಾಡಿದ್ರಿಂದಾಗಿ ಭೂದೇವಿಗೆ ಈ ಎಲ್ಲ ಗುಣಗಳು ಬಂದಿದೆ ಅಂತ ತಿಳಿಬೇಕು. ಯಾಕೆಂದರೆ ನಮ್ಮ ನಾರಾಯಣ ಪಂಡಿತಾಚಾರ್ಯರು ಸಂಗ್ರಹ ರಾಮಾಯಣದ ಮೊದಲನೆಯ ಸರ್ಗದಲ್ಲಿ ಸಂಪಾರಮೇಷ್ಠ್ಯಂ ಪರಮೇಷ್ಠಿನೋ ಯೋಧೋ ಜಪ್ಪುರಾರೇರ್ ವಿಭವೋ ಬಲಾರೇಹೇ ಅಂತ ಹೇಳ್ತಾ ಇವೆಲ್ಲ ಪ್ರತಿಬಿಂಬಭೂತರಾಗಿ ರಾಮನನ್ನು ನೋಡಿ ಗುಣಾನ್ ಸ್ವಾನನು ಶಿಕ್ಷಯಂತಿ. ರಾಮನಲ್ಲಿ ಈ ಎಲ್ಲ ಗುಣಗಳನ್ನು ನೋಡಿ ತಮ್ಮಲ್ಲಿ ಅನುಸಂಧಾನ ಮಾಡಿಕೊಳ್ಳುತ್ತವೆ, ಉಪಾಸನೆ ಮಾಡಿ ತಮ್ಮಲ್ಲಿ ಗಟ್ಟಿ ಮಾಡಿಕೊಳ್ಳುತ್ತವೆ ಅಂತ. ಹೀಗಾಗಿ ಇದೆಲ್ಲ ಮೂಲಭೂತವಾಗಿ ದೇವರ ಗುಣ, ದೇವರ ಹಸಾದದಿಂದ ಪ್ರಸಾದದಿಂದ ಭೂಮಿಯಲ್ಲಿ ಇಣುಕುವ ಗುಣಗಳು. ಇನ್ನು ನೀರಿನದ್ದು ಅಪಾಂ ಶೈತ್ಯಂ ರಸಕ್ಲೇದೋ ದ್ರವತ್ವಂ ಸ್ನೇಹ ಸೌಮ್ಯತೆ ಜಿಹ್ವಾ ವಿಷ್ಯಂದನಂ ಚೈವ ಭೂಮೌ ಆಶ್ರವಣಂ ತಥಾ. ಭೂಮಿಯ ಗುಣಗಳು ಅಪಾಂ ಶೈತ್ಯಂ ಥಂಡಿ, ಅದು ಭೂಮಿಯದ್ದೇ ಗುಣ, ಇದು ನೀರಿನದ್ದೇ ಗುಣ. ರಸಃ, ರಸ ಅನ್ನೋದು ಏನಿದೆ ಈ ರುಚಿ ಅದೆಲ್ಲ ಎಲ್ಲಿ ಬರುತ್ತೆ ಅಂತಂದರೆ ಒಂದೋ ನೆಂದಿರಬೇಕು, ಒಂದೋ ನೆನೆಸ್ಕೊಂಡಿರಬೇಕು, ನೀರಿನಲ್ಲಿ ಇನ್ನೊಂದು ನೀರಿನಲ್ಲಿ ಹಾಕಿರ್ಬೇಕು, ಆಗ ಮಾತ್ರ ಅದು ಅಭಿವ್ಯಕ್ತ ಆಗೋದು. ಇದೆಲ್ಲ ಗುಣಗಳು. ಈಗ ಸೊಗಸಾದ ಪದಾರ್ಥ ಇರುತ್ತೆ, ರುಚಿಯಾದ ಪದಾರ್ಥ, ಅದನ್ನು ಕೈ ಮೇಲೆ ಇಟ್ಕೊಳ್ಳಿ, ರುಚಿ ಗೊತ್ತಾಗಲ್ಲ. ತುಟಿ ಮೇಲೆ ಇಟ್ಕೊಳ್ಳಿ, ಆಗಲೂ ರುಚಿ ಗೊತ್ತಾಗೋಲ್ಲ. ನಾಲಿಗೆ ಒಳಗಡೆ ಹಾಕ್ಕೊಂಡ್ರೆ ಮಾತ್ರ ರುಚಿ ಗೊತ್ತಾಗೋದು. ಯಾಕೆಂದರೆ ಆ ನಾಲಿಗೆ ಇದೆಯಲ್ಲ, ನೀರು ಹಾಗೂ ಬೆಂಕಿಯ ಅದ್ಭುತ ಸಂಯೋಗ. ನೀರಿನೊಳಗಣ ಬೆಂಕಿ ಯಾವುದು ಅಂದರೆ ನಾಲಿಗೆ ಅಂತ ಉಪನಿಷತ್ತಿನಲ್ಲಿ ಬಹಳ ಚಂದ ಮಾಡಿ ಹೇಳ್ತಾರೆ. ಅದಕ್ಕಾಗಿ ನಾಲಿಗೆ ಒಣಗಿದ್ರೆ ನೀರು ಕುಡಿಯೋದು. ನಾಲಿಗೆ ಅದು ಆ ಬೆಂಕಿ ಇದೆಯಲ್ಲ ಅದನ್ನು ಆರಿಸಲಿಕ್ಕೆ ನೀರಿಗೆ ಸಾಧ್ಯ. ಆ ಬೆಂಕಿ ಮತ್ತು ನೀರು ಎರಡು ಒಟ್ಟೆಯಾಗಿದ್ದರೆ ಮಾತ್ರ ಚೆನ್ನಾಗಿ ಬರುತ್ತೆ. ಇದು ಉಪನಿಷತ್ತೇ ಹೇಳುವಂತಹ ವಿಚಾರ. ಅದರಿಂದಾಗಿ ನೀರಿನ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಯಾವುದು ಅಂತಂದರೆ ರಸ. ಗೊತ್ತಾಗೋದು ಅದರಿಂದಲೇ. ನೀರಿನಿಂದ ಗೊತ್ತಾಗಬೇಕು, ನೀರಿನಿಂದ ರಸ ನಿರ್ಮಾಣ ಆಗಬೇಕು. ಕ್ಲೇದಹ, ಒದ್ದೆ, ಒದ್ದೆ ಆಗಬೇಕು ಅಂತ ಹೇಳಿದ್ರೆ ಅದೇ. ಇದಕ್ಕೆ ನೀರನ್ನು ಸುಂದ ಅಂತ ಕರೀತಾರೆ. ನೀರನ್ನು ಸುಂದ. ಹಾಗಾದರೆ ಸುಂದರಕಾಂಡ ಏನದು ಅಂದರೆ ನಮ್ಮನ್ನು ವಿವಿಧ ಭಾವಗಳಲ್ಲಿ ತೋಯಿಸುತ್ತದೆ. ಉಂದಿ ಕ್ಲೇದನೆ ಅಂತ ಧಾತು. ಹೀಗಾಗಿ ಕ್ಲೇದ ಒದ್ದೆ ಮಾಡಬೇಕು ಅಂತಂದರೆ ನೀರಿನಿಂದಲೇ ಸಾಧ್ಯ. ದ್ರವತ್ವಂ, ಹರಿದು ಬಿಡೋದು, ಅದನ್ನು ದ್ರವತ್ವ ಅಂತ. ಸ್ನೇಹ, ಅಂಟಿಕೊಳ್ಳುವುದು. ಸೌಮ್ಯ, ನೀರು ಉಗ್ರ ಅಲ್ಲ. ನೀವು ಬೆಂಕಿ ಮಾಡಿ ಹಾಕಿದರೂ ಕೂಡ, ನೀರನ್ನು ಕಾಯಿಸಿದರೂ ಕೂಡ ಸ್ವಲ್ಪ ಹೊತ್ತಾದ್ಮೇಲೆ ಅದು ತಣ್ಣಗೆ ಆಗುತ್ತೆ. ಸೌಮ್ಯ ಇದು ನಾಲಿಗೆಯಲ್ಲಿ ತೋರುತ್ತೆ. ಜಿಹ್ವಾ ವಿಸ್ಯಂದನಂ ಚೈವಾ, ಆವಿಯಾಗಿ ಹೋಗೋದು, ಅದು ವಿಷ್ಯಂದನ ಅಂತ ಕರೀತಾರೆ.
ಭೂಮಿ ಮಾತ್ರ ಆವಿಯಾಗೋದು. ನೀರು ಮಾತ್ರ ಆವಿಯಾಗೋದು. ಭೂಮೌ ಆಶ್ರವಣಂ ತಥಾ, ಭೂಮಿಯ ಆಸರೆಯಲ್ಲಿ ಭೂಮಿಯ ಗುಣಕ್ಕೆ ತಕ್ಕ ಹಾಗೆ ಬದಲಾಗೋದಿದೆಯಲ್ಲ, ಅದನ್ನು ಆಶ್ರವಣ ಅಂತ ಕರೀತಾರೆ. ಪಾತ್ರೆ ಯಾವ ಆಕಾರಕ್ಕಿರುತ್ತೆ ಆ ಆಕಾರಕ್ಕೆ ನೀರು ತಿರುಗತ್ತೆ. ನೀರಿಗೆ ಪ್ರತ್ಯೇಕ ಆಕಾರ ಇಲ್ಲ. ಅಗ್ನೇರ್ ದುರ್ಧರ್ಷತಾ ದೀಪ್ತಿ ತಾಪಪ್ಪಾಕ ಪ್ರಕಾಶನಂ ಶೌಚಂ ರಾಗೋ ಲಘುಸ್ಥೈಕ್ಷ್ಣ್ಯಂ ಸತತಂ ಚೋರ್ಧ್ವಭಾಸಿತ. ಹೀಗೆ ಭೂಮಿ ಆಯಿತು, ನೀರಾಯಿತು. ಅಗ್ನಿಯ ಗುಣ ಯಾವುದು? ದುರ್ಧರ್ಷತ. ಅದನ್ನು ಯಾರೂ ಕೂಡ ತಮಗೆ ಅನುಕೂಲವಾಗಿ ಬಗ್ಗಿಸ್ಕೊಳ್ಳಿಕ್ಕೆ ಬರಲ್ಲ, ಅದನ್ನೇ ಮುಟ್ಲಿಕ್ಕಾಗಲ್ಲ. ದೀಪ್ತಿ ಹೊಳಹು, ತಾಪಃ ನಮ್ಮಲ್ಲಿ ಒಂದು ಟೆಂಪ್ರೇಚರ್ನ ಉಂಟು ಮಾಡುತ್ತೆ. ಪಾಕಃ ಮಾಗಿಸ್ಬೇಕು ಅಂತಂದರೆ ಬೆಂಕಿಯೇ ಬೇಕು. ಬೇರೆ ಬೇರೆ ರೂಪಗಳಲ್ಲಿ ಅದು ತಾಪ. ಪ್ರಕಾಶನಂ ಬೇರೆ ಒಂದು ವಸ್ತುವನ್ನು ತೋರೋದು. ಭೂಮಿ ಬೇರೆ ವಸ್ತುವನ್ನು ತೋರೋದಿಲ್ಲ, ನೀರು ಬೇರೆ ವಸ್ತುವನ್ನು ತೋರಲ್ಲ. ಬೇರೆ ವಸ್ತುವನ್ನು ತೋರಿಸ್ಬೇಕು ಅಂತಂದರೆ ಬೆಂಕಿನೇ ಆಗಬೇಕು. ಶೌಚಂ ಶುದ್ಧಿ ಅಂದರೆ ಬೆಂಕಿಯಿಂದಲೇ ಆಗಬೇಕು. ರಾಗ ಇನ್ನು ಬಣ್ಣ ಬೆಂಕಿಯಿಂದ ಕಾದು ಬರಬೇಕು. ಎಲ್ಲೇ ಆಗಲಿ, ವಸ್ತುವಿನಲ್ಲಿ, ನೀರಿನಲ್ಲೇ ಆಗಲಿ ಮತ್ತು ಭೂಮಿಯಲ್ಲೇ ಆಗಲಿ, ಯಾವುದೇ ಇದ್ದರೂ ಒಂದು ಬೆಂಕಿ ಬರಬೇಕು, ಆ ಬಣ್ಣ ಬರಬೇಕು ಅಂದರೆ ಬೆಂಕಿ ಇರಲೇಬೇಕು. ಬೇರೆ ಬೇರೆ ರೀತಿಯಲ್ಲಿ ಅದು ಬೆಂಕಿಯ ಪದಾರ್ಥವೇ ಆಗಿರುತ್ತೆ. ಶೌಚಂ ರಾಗ ಲಘು, ಬೆಂಕಿ ಹಗುರ. ಬೆಂಕಿ ಭಾರ ಅಂತ ಹೇಳಲಿಕ್ಕಾಗಲ್ಲ. ಬೆಂಕಿ ಹಿಡಿದ ವಸ್ತು ಭಾರ ಆಗಬಹುದು, ಬೆಂಕಿ ಭಾರ ಆಗಿರಲ್ಲ. ಲಘು ತೈಕ್ಷ್ಣ್ಯಂ ತೀಕ್ಷ್ಣತೆ. ಸತತಂಚ ಊರ್ಧ್ವಭಾಸಿತ ಮೇಲ್ಗಡೆಗೆ ಹೋಗುತ್ತೆ ಬೆಂಕಿ. ಅದು ಯಾವತ್ತೂ ಕೆಳಮುಖವಾಗಿ ನೀವು ಬೆಂಕಿ ಹಾಕಿದ್ರೂ ಬರೋದು ಮೇಲ್ಗಡೆಗೆ. ಅದರಿಂದಾಗಿ ಇದು ಅಗ್ನಿಯ ಗುಣಗಳು. ವಾಯೋಸ್ತಿರ್ಯ ಗತಿಸ್ಪರ್ಶ ಪಾಂಸುತ್ಥಾನಂ ಸ್ವತಂತ್ರತಾ ಬಲಂ ಶೈಘ್ರ್ಯಂಚ ಮೋಕ್ಷಶ್ಚ ಕರ್ಮ ಚೇಷ್ಟಾತ್ಮತಾ ತಥಾ. ವಾಯುವಿನ ಗುಣ ಯಾವುದು? ತಿರ್ಯಗತಿ, ಅಡ್ಡಡ್ಡ ಹೋಗೋದು. ಇನ್ಯಾವ ಪದಾರ್ಥವೂ ಅಡ್ಡಡ್ಡ ಹೋಗಲ್ಲ. ಸ್ಪರ್ಶ ಮುಟ್ಟಬೇಕು ಅಂತಂದರೆ ಗಾಳಿ ಬೇಕು. ಚರ್ಮ ಗಾಳಿಯ ಪ್ರತಿನಿಧಿ. ಪಾಂಸುತ್ಥಾನಂ ಭೂಮಿಯಲ್ಲಿ ಇರುವ ಕಣಕಣಗಳನ್ನು ಮೇಲ್ಗಡೆ ಎತ್ತಬೇಕು ಅಂತಂದರೆ ಗಾಳಿಗೆ ಮಾತ್ರ ಸಾಧ್ಯ. ಸ್ವತಂತ್ರತಾ ಗಾಳಿಯ ಒಂದು ಮೆಚ್ಚುವ ಗುಣ ಯಾವುದು ಅಂದರೆ ಸ್ವಾತಂತ್ರ್ಯ. ತನ್ನಿಚ್ಛೆ ಬಂದಾಗೆ ತಾನಿರುತ್ತೆ, ಅದನ್ನು ಯಾರೂ ಕೂಡ ಹಿಡಿದಿಡ್ಲಿಕ್ಕಾಗಲ್ಲ. ಬಲಂ ಶೈಘ್ರ್ಯಂಚ ಮೋಕ್ಷಂಚ ಶೀಘ್ರತೆ. ಆಮೇಲೆ ಬಲ, ಈ ಕಾರು ಬಸ್ಸು ಮೊದಲಾದವುಗಳಿರುತ್ತೆ. ಅದನ್ನು ಕಾರನ್ನು ಹೊಟ್ಟೆ ಮೇಲೆ ಬಿಟ್ಕೋತಾರೆ, ಗಾಡಿಯನ್ನು ಹೊಟ್ಟೆ ಮೇಲೆ ಬಿಟ್ಕೊಳ್ತಾರೆ. ಟೆಕ್ನಿಕ್ ಏನು ಗೊತ್ತಾ? ಉಸಿರು ಗಟ್ಟಿ ಹಿಡಿಬೇಕು ಅಷ್ಟೇ. ನೀವು ಉಸಿರು ಹೋಯ್ತೋ ಅದು ಪೂರ್ತಿ ಚಲಾಪಿಲಿ ಕರಳೆಲ್ಲ ಆಚೆ ಬಂದ್ಬಿಡುತ್ತೆ. ಇದು ಇರುವಂಥದ್ದು. ಅದರಿಂದಾಗಿ ಬಲ ಅನ್ನೋದೇನಿದೆ ಅದು ಪ್ರಾಣನಲ್ಲೇ ಇರೋದು. ಅಲ್ಲ, ಆಹಾರ ತಿಂದರೆ ಬಲ ಅಂತ ಅದು ಭ್ರಮೆ. ಬಲ ಅಂದರೆ ಆಹಾರ, ಆಹಾರದಿಂದ ಬಲ ಅಲ್ಲ, ಹಸಿವು ಅನ್ನುವ ರೋಗ ನಿವೃತ್ತಿ ಅಷ್ಟೇ. ಬಲ ಬರುತ್ತಲ್ಲ ಅಂತ ಹೇಳಿದ್ರೆ ಆ ಆಹಾರದಿಂದ ನೀವೇನು ಮಾಡಬೇಕು? ಪ್ರಾಣಾಯಾಮ ಇತ್ಯಾದಿಗಳನ್ನು ಮಾಡಿಯೇ ಬಲ ಪಡಿಬೇಕು. ಹೀಗಾಗಿ ಬಲವಿಲ್ಲದೆ, ಮುಖ್ಯ ಪ್ರಾಣನಿಲ್ಲದೆ ಬಲವಿಲ್ಲ. ಆಹಾರ ಚೆನ್ನಾಗಿ ತಗೊಂಡ್ರಿ, ಅದು ಚೆನ್ನಾಗಿ ಇದಾಗಬೇಕು, ಆಯಾ ಜಾಗಗಳಿಗೆ ಹೋಗಬೇಕು ಅಂದರೆ ಮತ್ತೆ ಅವನೇ ಬೇಕು. ಆಹಾರ ಬಲ ಅಂತ ಇಟ್ಕೊಂಡ್ರೂ ಆಹಾರವನ್ನು ಆಯಾ ಪ್ರದೇಶಗಳಿಗೆ ತಲುಪಿಸುವಂಥದ್ದು
ಪ್ರಾಣನೇ, ಬಲವೇ, ಗಾಳಿಯೇ. ನಾವೇನು ವ್ಯಾಯಾಮ ಮಾಡ್ತೇವಲ್ಲ, ವ್ಯಾಯಾಮ ವಾತಾಯಾಮ, ಗಾಳಿಯನ್ನು ಸರಿಯಾದ ಜಾಗಕ್ಕೆ ಕಳಿಸೋದೇನಿದೆ ಅದೇ ವ್ಯಾಯಾಮ. ವಾತಸ್ಯ ಆಯಾಮ ವಿ. ಅದರಿಂದಾಗಿ ವ್ಯಾಯಾಮ ಮೋಕ್ಷಶ್ಚ, ಬೇಗ ಬಿಡುಗಡೆ ಹೊಂದೋದು ಗಾಳಿ. ಗಾಳಿಯನ್ನು ಬಿಡುಗಡೆ ಮಾಡಲಿಕ್ಕೆ ಜಾಸ್ತಿ ಪ್ರಯತ್ನವೇ ಪಡಬೇಕಲ್ಲ. ಅನ್ಲೋಡ್ ಮಾಡಬೇಕಾದ್ರೆ ಪ್ರಯತ್ನವೇ ಇಲ್ಲ, ಗಾಳಿ ತೆಗೆದುಬಿಟ್ರೆ ಆಯ್ತು. ಅಥವಾ ಗಾಳಿಯನ್ನು ಬಿಡೋದಾದರೆ ವೇಗವಾಗಿ ಹೊರಟೋಗುತ್ತೆ. ಕರ್ಮ ಚೇಷ್ಟಾತ್ಮತಾ ತಥಾ, ಕ್ರಿಯೆ ಮಾಡಲಿಕ್ಕೆ ಗಾಳಿಯ ಬೆಂಬಲವೇ ಬೇಕು. ಹೀಗಾಗಿ ಆಕಾಶಸ್ಯ ಗುಣಶಬ್ದೋ ವ್ಯಾಪಿತ ಛಿದ್ರತಾಪಿ ಚ ಅನಾಶ್ರಮಮನಾಲಂಬಂ ಅವ್ಯಕ್ತಮವಿಕಾರಿತ. ಆಕಾಶಸ್ಯ ಗುಣಃ ಶಬ್ದಃ, ಆಕಾಶದ ಗುಣ ಶಬ್ದ. ವ್ಯಾಪಿತ, ಎಲ್ಲ ಕಡೆ ವ್ಯಾಪಿಸಿದೆ ಆಕಾಶ. ಛಿದ್ರತಾ, ತೂತು ಮಾಡಬೇಕಾದ್ರೂ ಆಕಾಶ ಆಯಿತು ಅಂತಲೇ ಅರ್ಥ ಅಲ್ಲ. ಆಕಾಶ ಇದ್ದರೆ ವಸ್ತುವನ್ನು ತೂತು ಮಾಡಲಿಕ್ಕಾಗತ್ತೆ. ಆಕಾಶವೇ ಇಲ್ಲದೆ ಹೋದರೆ ತೂತು ಮಾಡಲಿಕ್ಕೆ ಕೂಡ ಆಗಲ್ಲ. ಅನಾಶ್ರಯ ಮನಾಲಂಬಂ, ಯಾವ ಆಶ್ರಯವೂ ಇಲ್ಲ. ಹಾಗಂತ ಹೇಳಿ ಆಕಾಶವನ್ನು ಆಶ್ರಯಿಸಿಕೊಂಡು ಯಾರೂ ಇರಲಿಕ್ಕೂ ಆಗಲ್ಲ. ಅವ್ಯಕ್ತಮ ವಿಕಾರಿತ, ಯಾವತ್ತೂ ಕಾಣಲ್ಲ. ಅವ್ಯಕ್ತ, ವಿಕಾರವೇ ಇಲ್ಲ ಆಕಾಶಕ್ಕೆ. ಇದು ಆಕಾಶದ ಗುಣ. ಅಪ್ರತಿಘಾತತಾ ಚೈವ ಶ್ರೋತೃತ್ವಂ ವಿವರಾಣಿ ಚ ಗುಣ ಪಂಚಾಶತಂ ಪ್ರೋಕ್ತಾ ಪಂಚಭೂತ ವಿಭಾವಿತಾ. ಇನ್ನು ಅಪ್ರತಿಘಾತತ, ಆಕಾಶದ ಮೇಲೆ ಸೇಡು ತೀರಿಸ್ಕೊಳ್ಳಿಕ್ಕಾಗಲ್ಲಪ್ಪ. ನೀವು ಯಾವುದ್ರ ಮೇಲೆ ಬೇಕಾದ್ರೆ ಸೇಡು ತೀರಿಸ್ಕೋಬೋದು. ಆಕಾಶದ ಮೇಲೆ ಹೆಂಗೆ ಸೇಡು ತೀರಿಸ್ಕೋತೀರಾ? ಗಾಳಿ ಮತ್ತು ಆಕಾಶದ ಮೇಲೆ ಸೇಡು ತೀರಿಸ್ಕೊಳ್ಳಿಕ್ಕೆ ಆಗಲ್ಲ. ಇದು ಗೊತ್ತಿದ್ದರೆ ಮುಖ್ಯ ಪ್ರಾಣನ ಮೇಲೆ ಸೇಡೇ ಇರ್ತಿರಲಿಲ್ಲ. ಮುಖ್ಯ ಪ್ರಾಣ ಅಂತಂದರೆ ಕೆಲವರಿಗೆ ಉರಿ. ಅಸುರರ ಪ್ರಥಮ ಲಕ್ಷಣ ಏನು ಅಂತಂದರೆ ಹೆಬ್ಬೆರಳಿನಿಂದ ಹಿಡಿದು ತಲೆಯವರೆಗೂ ಉರಿಯುತ್ತೆ. ನಾನು ಇನ್ನೊಮ್ಮೆ ಅದನ್ನು ನೆನಪಿಸ್ಕೊಳ್ತೇನೆ. ಸುಮಾರು ಬಾರಿ ಹೇಳಿರಬಹುದು, ಇನ್ನೊಮ್ಮೆ ಹೇಳ್ತೇನೆ. ರಘುಪ್ರೇಮ ತೀರ್ಥರು ಅಂತ ಹೇಳಿ ಒಬ್ಬರು, ಅವರು ಕಡೆಗೆ ಬಿಡಿ ಸನ್ಯಾಸಿಗಳಾದರು. ಅವರು ಪೂರ್ವಾಶ್ರಮದಲ್ಲಿ ಶ್ರೀನಿವಾಸಾಚಾರ್ಯರು ಅವ್ರ ಹತ್ರ ಬಂದರು ಒಬ್ಬರು. ಅವ್ರ ಹೆಸರು ಹರಿಯಾಚಾರ್ಯರು ಅಂತ. ಅವರಿಗೆ ಯಾರೋ ಒಬ್ಬ ಗೋಸಾಯಿ ತಲೆಯ ಮೇಲೆ ಕೈ ಇಟ್ಟು ಅದ್ವೈತೋಪಾಸನೆ ಮಾಡು ಅಂತ ಹೇಳಿಬಿಟ್ಟ. ಸುಧಾ ಪಂಡಿತರವರು ಅದ್ವೈತೋಪಾಸನೆಯನ್ನು ಮಾಡಲಿಕ್ಕೆ ಅಂತ ಕೂತ್ಕೊಂಡಾಗ ಎಲ್ಲ ಒಂದರೊಳಗಡೆ ಒಂದು ಹೋದ ಹಾಗೆ ಅವರಿಗೆ ಮನಸ್ಸಿಗೆ ಅನ್ನಿಸೋದು. ಎಲ್ಲ ಒಂದರೊಳಗಡೆ ಒಂದಾಗಿ ಎಲ್ಲವೂ ಸೇರ್ಕೊಂಡ ಹಾಗೆ ಮನಸ್ಸಿಗೆ ಅದು ತೋರುತ್ತದು. ಹಾಗೆ ತೋರ್ತಾ ಇತ್ತು. ಅವ್ರು ಯಾರ ಹತ್ರ ಕೇಳಿದ್ರು ಏನು ಉತ್ತರ ಇಲ್ಲ. ಇವರು ಬಂದರು. ಇವರು ಇದು ಗೊತ್ತಾಯಿತು, ಸ್ವಲ್ಪ ಅನುಭವಾರೂಢವಾಗಿ ಹೇಳ್ತಾರೆ ಇವರು, ಕೇವಲ ವಾಕ್ಯಾರ್ಥ ಮಾಡೋದಿಲ್ಲ, ಅನುಭವಾರೂಢವಾಗಿ ಹೇಳ್ತಾರೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗಿ ಇವ್ರನ್ನ ಹುಡ್ಕೊಂಡು ಬಂದರಂತೆ. ಆಗ ಇವ್ರ ಹತ್ತಿರ ಬಂದಾಗ ಇವರು ರಣಮಂಡಲ ಅಂತ ಆದೋನಿಯ ಹತ್ತಿರ ಅಲ್ಲಿ ಪ್ರಾಣದೇವರ ಸೇವೆ ಮಾಡ್ತಾ ಇದ್ರು. ಇವ್ರ ಹತ್ರ ಬಂದು, ನಾನು ಕೆಲವೊಂದು ತತ್ವ ವಿಚಾರ ಮಾಡಬೇಕಿದೆ, ಮಧ್ವಾಚಾರ್ಯರ ತತ್ವದ ಮೇಲೆ ನನಗೆ ಸಂದೇಹ ಬಂದಿದೆ ಅಂತಂದು. ಅಲ್ಲ, ಸಂದೇಹ ಬರಬಹುದು, ಯಾರಿಗೂ ಬೇಕಾದ್ರೂ ಬರಬಹುದು. ಸಂದೇಹ ಬಂದಿದೆ ಅನ್ನೋದನ್ನು ಒಪ್ಕೊಳ್ಳೋಣ. ಆದರೆ ನೀವು ನ್ಯಾಯಸುಧಾ ಓದಿದ ಮೇಲೆ ಈ ಸಂದೇಹ ಬಂದಿದೆ ಅಂತ ಹೇಳಿದ್ರೆ ನಮಗೆ ಸಂದೇಹ ಬರ್ತಾ ಇದೆ, ನೀವು 48 ದಿವಸ ಪ್ರಾಣದೇವರು ಸೇವೆ ಮಾಡಿ
ಆಮೇಲೆ ಪ್ರಶ್ನೆ ಕೇಳಿ, ನಿಮಗೆ 48 ದಿವಸದ ಒಳಗಡೆ ಮುಖ್ಯ ಪ್ರಾಣನೇ ಒಳಗಡೆ ಹೊಳೆಯಿಸಿದರೆ ನಾನು ಉತ್ತರ ಹೇಳೋ ಅವಶ್ಯಕತೆ ಇರಲ್ಲ. ಹೊಳೆಯಿಸಿದ ಮೇಲೂ ಪ್ರಶ್ನೆ ಇದ್ದು ನನಗೆ ಹೊಳಿಸಿದ್ರೆ ದೇವರು ನಾನು ಹೇಳ್ತೇನೆ, ಇಲ್ಲ ಅಂದರೆ ನನಗಾಗಲ್ಲ. ಮುಖ್ಯ ಪ್ರಾಣನ ಸೇವೆ ಮಾಡಬೇಕಾ? ನನಗೇನಾಗಿಲ್ಲ, ನನಗೆಲ್ಲ ಗೊತ್ತಿದೆ, ನಿಮ್ಮ ಹತ್ರ ಚರ್ಚೆ ಮಾಡ್ಲಿಕ್ಕೆ ಬಂದಿದ್ದಷ್ಟೇ, ಶಿಷ್ಯನಾಗಿ ಬಂದಿಲ್ಲ ಒಂದು ಗಲಾಟೆ ಶುರು ಮಾಡಿದ್ರಂತೆ. ದಬ್ರಿ ಆ ತಾಮಸನ್ನ ಅಂದ್ಬಿಟ್ರಂತೆ ಮುತ್ತಿಗೆ ಶ್ರೀನಿವಾಸಾಚಾರ್ಯ. ಹೆಂಗೆ ಹೇಳ್ತೀರಾ? ತಾಮಸರ ಮೊದಲ ಲಕ್ಷಣ ಏನು ಅಂತಂದರೆ ಮುಖ್ಯ ಪ್ರಾಣನ ಹೆಸರು ಹೇಳಿದ ಕೂಡಲೇ ಅಡಿಯಿಂದ ಮುಡಿಯವರೆಗೂ ಉರಿಯೋದು ಅಂದ್ರಂತೆ. ಹೀಗಾಗಿ ಗಾಳಿಯನ್ನು ದ್ವೇಷ ಮಾಡಲಿಕ್ಕಾಗಲ್ಲ, ಆದರೆ ಅದು ಅವ್ರಿಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ಆ ಸಿದ್ಧಾಂತವನ್ನಾದರೂ ದ್ವೇಷ ಮಾಡೋಣ ಅಂತ. ಪಾಪ ಎಲ್ಲರೂ ಹಾಗೆ ಅಂತ ನಾನು ಹೇಳ್ತಾ ಇಲ್ಲ, ಯಾಕೆಂದರೆ ಕೆಲವೊಬ್ಬರಿಗೆ ತಪ್ಪು ಕಲ್ಪನೆ ಇರುತ್ತೆ. ಎಲ್ಲರೂ ಹಾಗೆ ಅಂತ ಹೇಳ್ತಾ ಇಲ್ಲ, ನಮ್ಮಲ್ಲಿ ಆಗಿದ್ದು ಅದೇ ಪ್ರಾಬ್ಲಮ್. ಅವರೊಬ್ಬರು ಮಾಡಿದ್ರು ಅಂತ ಹೇಳಿ ಎಲ್ಲರಿಗೂ ಹಾಗೆ ಅಂತ ಹೇಳಿ ತೀರ್ಮಾನ ಮಾಡಿ ಎಲ್ಲರನ್ನ ಒಂದೇ ತಕ್ಕಡಿಯಲ್ಲಿ ಇಟ್ಟು ತೂಗೋದು, ಇದ್ಯಾವ ನ್ಯಾಯ? ಹಾಗೂ ಎಲ್ಲ ಆಯಿತು. ಅದಲ್ಲ, ಮುಖ್ಯ ಪ್ರಾಣ ಅಂತೂ ಆಕಾಶ ಅಂತೂ ಅಪ್ರತಿಘಾತತ. ಇನ್ನು ಗಾಳಿಯ ಗುಣ ಏನು, ಇದು ಆಕಾಶದ ಗುಣ ಏನು ಅಂದರೆ ಶ್ರೋತೃತ್ವಂ, ಅದೇ ಕಿವಿಯಾಗತ್ತೆ. ವಿವರಾಣಿತ, ಅಷ್ಟೇ ಅಲ್ಲ, ಮೈಯಲ್ಲಿರುವ ಪ್ರತಿಯೊಂದೂ ಕೂಪಗಳು, ರೋಮಕೂಪ ಅಂತೇನು ಹೇಳ್ತೇವೆ, ಅದೆಲ್ಲವೂ ಆಕಾಶದ ಅಸ್ತಿತ್ವದ ಕುರುಹುಗಳು. ಗುಣ ಪಂಚಾಶತಂ ಪ್ರೋಕ್ತಾ ಪಂಚಭೂತ ವಿಭಾವಿತಾ, ಹೀಗೆ ಪಂಚಭೂತಗಳಿಗೆ ಸಂಬಂಧಿಸಿದ ಹಾಗೆ 50 ಗುಣಗಳಾಯಿತು. ಒಂದೊಂದಕ್ಕೆ 10 ಫಲೋಪಪತ್ತಿರ್ವ್ಯಕ್ತಿಶ್ಚ ವಿಸರ್ಗ ಕಲ್ಪನಾ ಕ್ಷಮ ಸದಸತ್ತಾಚ್ಯುತ ಚೈವ ಮನಸೋ ನವಯೇ ಗುಣ. ಇನ್ನು ಮನಸ್ಸಿನ ಗುಣ ಯಾವುದು? ಯಾಕಂದರೆ ಇದನ್ನೆಲ್ಲ ತಿಳ್ಕೊಳ್ಬೇಕಲ್ಲ. ಫಲೋಪಪತ್ತಿ, ಈ ಎಲ್ಲ ಫಲಿತಾಂಶವನ್ನು ತಾಳೆ ಮಾಡುವಂತಹ ಒಂದು ಗುಣ. ಉಪಪತ್ತಿ ಅಂದರೆ ಯುಕ್ತಿ, ಉಪಪತ್ತಿ ಅಂದರೆ ಯುಕ್ತಿ, ಲಾಜಿಕ್ ಅಂತ ಏನು ಹೇಳ್ತೇವೆ ಅದು. ಫಲೋಪಪತ್ತಿ. ಆಮೇಲೆ ವ್ಯಕ್ತಿಶ್ಚ, ಅಂದುಕೊಂಡದ್ದನ್ನು, ಮನಸ್ಸಿನ ಒಳಗಡೆ ಅಂದುಕೊಂಡದ್ದು ಮೊದಲು ಅಭಿವ್ಯಕ್ತ ಆಗಬೇಕಲ್ಲ. ಒಂದು ವಸ್ತುವನ್ನು ನೋಡಿದ ಕೂಡಲೇ ಇಲ್ಲಿ ಅಭಿವ್ಯಕ್ತ ಆಗತ್ತೆ. ವಿಸರ್ಗ, ವಿಸರ್ಗ, ಮನಸ್ಸು ಒಂದು ವಸ್ತುವನ್ನು, ಒಂದು ಮಾತನ್ನು ಬೇರೆ 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 ರೀತಿಯಲ್ಲಿ ಅದು ಹೇಳುತ್ತೆ. ಅದು ಮನಸ್ಸಿನ ಗುಣ. ತಣ್ಣೀರಲ್ಲಿ ನನ್ನನ್ನು ತಣ್ಣೀರಲ್ಲಿ ಕುತ್ತಿಗೆ ಹಿಚ್ಕಿದ್ರು ಅಂತ ಹೇಳುತ್ತೆ, ಮೋಸ ಮಾಡಿದ್ರು ಅಂತಲಿಕ್ಕೆ. ಬೆನ್ನಿಗೆ ಚೂರಿ ಹಾಕಿದ್ರು ಅಂತ ಹೇಳುತ್ತೆ. ಎಷ್ಟು ಒಂದು ಭಾವನೆಯನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಎಷ್ಟು ಪದಗಳಿವೆ. ನಿಮಗಿನ್ನೂ ಹೇಳಬೇಕು ಅಂತಂದರೆ, ಅನಂತ ಭಟ್ಟ ಅಂತ ಹೇಳಿ ಒಬ್ಬ ಕವಿ, ಅವನು ಚಂಪೂ ರಾಮಾಯಣ ಅಂತ ಹೇಳಿ ಒಂದು ಕೃತಿ, ಚಂಪೂ ಭಾರತ, ಚಂಪೂ ರಾಮಾಯಣ ಭೋಜನದ್ದು, ಚಂಪೂ ಭಾರತ, ಅಲ್ಲಿ ಸುಮಾರು ಸಾವನ್ನು ಕನಿಷ್ಠ ಪಕ್ಷ 70 ಬೇರೆ ಬೇರೆ ಬಗೆಗಳಲ್ಲಿ ಹೇಳಿದ್ದಾರೆ. ಒಂದು ಸಾವು 70 ಬೇರೆ ಬೇರೆ ಬಗೆ. ಮನಸ್ಸಿನ ವಿಸರ್ಗ, ಸೃಷ್ಟಿಶಕ್ತಿ, ಮಾತಿನಲ್ಲಿ ಅದು ಬರಬೇಕು ಅಂತಂದರೆ. ಮತ್ತು ನಮ್ಮ ಮನಸ್ಸಿಗೆ ಎಷ್ಟು ಬೇಗ ಅದು ತಿಳ್ಕೊಳ್ತೀವಿ ಅಂತಂದರೆ, ನೀರು ತಗೊಂಬ ಅಂತಂದರೆ ಲೋಟನನ್ನೇ ತೊಗೊಂಡೇ ತರೋದು. ನೀರು ತಗೊಂಡ್ಬಾ ಅಂತಂದರೆ ಅದು ಅಂಡರ್ಸ್ಟುಡ್. ಅದು ಬಾಗಿಲು ಅಂತೇವೆ, ಟಕ್ಕ ಹಾಕಿದರೆ ಮುಚ್ಚು ಅಂತ ಅರ್ಥ, ಮುಚ್ಚಿದ್ರೆ ಹಾಕು ಅಂತ ಅರ್ಥ. ಮುಚ್ಚಿದ್ರೆ ತೆಗಿ ಅಂತ ಅರ್ಥ, ತೆಗೆದಿದ್ರೆ ಹಾಕು ಅಂತ ಅರ್ಥ. ಈ ತಾರ್ಕಿಕರಿದಾರಲ್ಲ, ಶಾಬ್ದಬೋಧ ಪ್ರಕ್ರಿಯೆ ಅಂತ ಒಂದು ಮಾಡಿದ್ರು. ಆ ಶಾಬ್ದಬೋಧ ಕೂತು ಆರಾಮವಾಗಿ ಕೂತಿದ್ದಾಗ ಹರಟೆ ಹೊಡಿಲಿಕ್ಕಷ್ಟೇ ಲಾಯಕು. ನಿಜ ಜೀವನದಲ್ಲಿ ಒಮ್ಮೆನೂ ಅನುಭವಕ್ಕೆ ಬರಲ್ಲ. ಆದರೆ ಒಬ್ಬರು ದೊಡ್ಡ ವಿದ್ವಾಂಸರಲ್ಲ, ತರ್ಕಶಾಸ್ತ್ರ ಓದಿದ್ದೇವೆ ಅಂತ ಅಂದುಕೊಂಡವರು
ನನ್ನನ್ನು ತರ್ಕಶಾಸ್ತ್ರ ಯಾಕೆ ಓದಿಲ್ಲ ಅಂತ ಹೇಳಿ ಕೇಳ್ತಾ ಇದ್ದವರು. ನನಗಿಂತ ಸೀನಿಯರ್ ಅಲ್ಲ, ಅಷ್ಟು ಮಾತ್ರ ಹೇಳ್ತೇನೆ. ಅವರು ಕೇಳೋದು, ಅಲ್ಲಪ್ಪ ನಿಮ್ಮ ಗೋವಿಂದಾಚಾರ್ಯರ ಕೃತಿಗಳಲ್ಲಿ ತರ್ಕ ಪರಿಷ್ಕಾರವೇ ಇರಲ್ವಲ್ಲ, ಯಾಕಿರಬೇಕು ಅಂದೆ. ಅಲ್ಲ, ತರ್ಕ ಪರಿಷ್ಕಾರ ಮಾಡದೆ ಹೋದರೆ ಅದು ಹಾಳು ಹರಟೆ ಆಗಲ್ವಾ ಅಂದರು. ಹಾಳು ಹರಟೆಯನ್ನು ತರ್ಕ ಪರಿಷ್ಕಾರದ ಮೂಲಕ ಮಾಡಬಹುದು ಅಂತ ಗೊತ್ತಿಲ್ವ ನಿಮಗೆ ಅಂತಂದೆ. ಅವರು ತರ್ಕಶಾಸ್ತ್ರ ಅಂದರೆ ಪರಮ ಪವಿತ್ರ ಅಂತಂದುಕೊಂಡ ಬೆಂಗಳೂರಿನ ಬ್ರಹ್ಮಣಸ್ಪತಿಗಳೊಬ್ಬರ ಶಿಷ್ಯರವರು. ಗಾಬರಿ ಆಗೋಯ್ತು ಅವರಿಗೆ. ಅಲ್ಲ, ತರ್ಕಶಾಸ್ತ್ರವನ್ನು ಹಾಳು ಹರಟೆಯಲ್ಲಿ ಪರಿಷ್ಕಾರವನ್ನು ಉಪಯೋಗಿಸಿ ಹಾಳು ಹರಟೆ ಮಾಡಲಿಕ್ಕೆ ಬರುತ್ತಲ್ವ, ಅದು ಅವರವರ ಸಂಗತಿ, ಅವರವರ ಶಕ್ತಿ. ಯಾವ ಸಬ್ಜೆಕ್ಟನ್ನು ತೆಗೆದುಕೊಂಡು ಯಾವುದಕ್ಕೂ ಬೇಕಾದರೂ ಅನ್ವಯಿಸಬಹುದು. ಅದು ಅವರವರ ಬೌದ್ಧಿಕ ಶಕ್ತಿ. ನೀವು ಪುಣ್ಯಕ್ಷೇತ್ರಗಳಲ್ಲಿ ಒಂದು ಬೋರ್ಡ್ ಇರುತ್ತೆ, ಕಸ ಹೆಕ್ಕುವುದು ಪುಣ್ಯ, ಕಸ ಹಾಕುವುದು ಪಾಪ ಅಂತ. ಬೇರೆಯವರು ಪುಣ್ಯ ಮಾಡಲಿಕ್ಕಾಗಿ ನಾವು ಪಾಪ ಮಾಡ್ತಾ ಇದ್ದೇವೆ, ಅದರಿಂದಾಗಿ ಅದು ಪುಣ್ಯ ಹೌದೋ ಅಲ್ವೋ ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ತಾರೆ? ಅದರಿಂದಾಗಿ ಅವರು ಆ ಶಾಸ್ತ್ರದಲ್ಲಿ ಅವ್ರ ಬುದ್ಧಿ ಹೆಂಗೆ ಓಡುತ್ತೆ ಅನ್ನೋದ್ರ ಬಗ್ಗೆ ಅಷ್ಟೇ ವಿನಃ ವಿಸರ್ಗ ಮನಸ್ಸಿನ ಸೃಷ್ಟಿ. ಅದು ಥರಥರನಾಗಿ ಅದು ಸೃಷ್ಟಿ ಮಾಡಿಬಿಡುತ್ತೆ. ಒಂದು ಸಣ್ಣ ಪದಾರ್ಥವನ್ನು 10, 20, 30 ಬಗೆಯಾಗಿ ಅದು ಸೃಷ್ಟಿ ಮಾಡಿಬಿಡುತ್ತೆ. ಒಂದು ಸಣ್ಣ ಪದಾರ್ಥ. ಕಲ್ಪನಾ ಕ್ಷಮಾ, ಕಲ್ಪನೆ, ಕ್ಷಮಾ ಕಾದು ನೋಡುವ ಒಂದು ಶಕ್ತಿ. ಆ ಕಾದು ನೋಡುವ ಶಕ್ತಿ ಮನಸ್ಸಿನದ್ದು. ಆ ಕಾದು ನೋಡುವ ಶಕ್ತಿ ಒಂದು ಇಲ್ಲದೆ ಹೋದರೆ ಸಹನೆ, ಅದು ಮನಸ್ಸಿನ ಗುಣ. ಅಂದರೆ ಮನಸ್ಸವನು ಹಿಡಿದಲ್ಲಿಲ್ಲ ಅಂತ ಅರ್ಥ. ಈ ಕೂಡಲೇ ಆಯಿತು, ತಡ್ಕೊಳ್ಳಿಕ್ಕಾಗಲಿಲ್ಲ, ಹೋಗಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ. ಈ ಕೂಡಲೇ ಆಯಿತು, ತಡ್ಕೊಳ್ಳಿಕ್ಕಾಗಲಿಲ್ಲ, ಏನೋ ಮಾಡಿಬಿಟ್ಟ. ಅದೆಲ್ಲ ಯಾಕೆ ಅಂದರೆ ಮನಸ್ಸು ಪ್ರಬಲವಾಗಿಲ್ಲ ಅಂತ ಅರ್ಥ. ಅದರಿಂದಾಗಿ ಕಲ್ಪನಾ ಕ್ಷಮಾ ಸದಸತ್ತಾಶುತ ಚೈವ, ಒಳ್ಳೆಯದಾಗಲಿ ಒಳಿತಾಗಲಿ ಕೆಡುಕಾಗಲಿ ವೇಗವಾಗಿ ಅದನ್ನು ಅರ್ಥ ಮಾಡಿಕೊಳ್ಳುತ್ತೆ. ಸದಸತ್ತ ಆಶುತ ಚೈವ, ಇದು ಮನಸ್ಸಿನ ಗುಣ. ಸತ್ವ ಅಸತ್ವ ಆಶುತ, ಮನಸ್ಸಿಗಿಂತ ವೇಗವಾದದ್ದು ಇನ್ನೊಂದು ಬೇಕೆ. ನೀವು ಅದಕ್ಕೆ ಕನಸಿನಲ್ಲಿ ಇದನ್ನು ನೋಡಬಹುದು. ಕನಸಿನಲ್ಲಿ ಮಲ್ಕೊಂಡಿರ್ತೀವಿ, ಮುಂಬೈಯಲ್ಲಿ ಮಲ್ಕೊಂಡಿರ್ತೀವಿ, ಆಯಿತಾ? ಆ ಮನಸ್ಸೇನು ಮಾಡುತ್ತೆ, ಸೀದಾ ಬೆಂಗಳೂರಿನ ಮನೆಯನ್ನು ತೋರಿಸ್ತಾ ಇರುತ್ತೆ. ಬೆಂಗಳೂರಿನ ಮನೆಯನ್ನು ಬಾಗಿಲು ತೆಗೆದು ಕೂಡಲೇ ಮದ್ರಾಸ್ ಇರುತ್ತಲ್ಲ ಎದುರುಗಡೆ. ಇದು ಆಶುತ. ನಾನು ಈಗ ಮಾನಸಿಕವಾಗಿ ಯಾವ ಊರಲ್ಲಿ ಬೇಕಾದರೂ ಇರಬಹುದು, ಯಾವ ಊರಿನ ಪ್ರದೇಶದ ಒಂದು ಚಿಂತನೆಯನ್ನು ಮನಸ್ಸಿನಲ್ಲಿ ತಳೆದು ಬಿಡಬಹುದು. ಅದರಿಂದಾಗಿ ಆಶುತ, ವೇಗ, ಇಷ್ಟು ಮನಸ್ಸಿನ ಗುಣ. ಇದಾದ ಮೇಲೆ ಮನಸ್ಸಿನ ಮೇಲ್ಗಡೆ ಇರುವ ಬುದ್ಧಿ ನೋಡಿ. ಮನಸ್ಸಿನಲ್ಲಿ ಫಲೋಪಪತ್ತಿ ಅಂತ ಹೇಳಿದ್ರಲ್ಲ, ಈ ಪಂಚಭೂತಗಳ 50 ಗುಣಗಳನ್ನು ತನಗೆ ಬೇಕಾದ ಹಾಗೆ ಸೌಕರ್ಯ ಮಾಡಿಕೊಂಡು ಬಾಳ್ತಾ ಇದ್ದಾನಲ್ಲ ಮನಸ್ಸಿನಿಂದ ಅಲ್ವಾ? ಈ ಮನಸ್ಸಿನ ಮೇಲೆ ಒಂದಿದೆ ಬುದ್ಧಿ ಅಂತ ಕರೀತಾರೆ. ಆ ಬುದ್ಧಿಯ ಗುಣ ಏನು? ಇಷ್ಟ ಅನಿಷ್ಟ ವಿಕಲ್ಪಶ್ಚ. ಇದು ಏನಾದರೂ ತಾರ್ಕಿಕರ ಒಂದು ಗಮನಕ್ಕೆ ಬಂದಿದ್ದರೆ ಇದೇ ಎಷ್ಟು ಚೆನ್ನಾಗಿದೆ ಪದಾರ್ಥವನ್ನು ಪರಿಚಯ ಮಾಡಿಸುವಂಥದ್ದು. ಅವರು ಪದಾರ್ಥ ಪರಿಚಯ ಮಾಡಿಸ್ತಾರೆ. ಈಗ ಫಿಸಿಕ್ಸ್ ಓದಿದವರಿಗೆ ನಗು ತಡಿಲಿಕ್ಕಾಗಲ್ಲ, ಅಷ್ಟು ಬಾಲಿಶವಾಗಿರುತ್ತೆ. ಇಷ್ಟಾನಿಷ್ಟ ವಿಕಲ್ಪಶ್ಚ, ಮನಸ್ಸು ಏನು ಮಾಡುತ್ತೆ, ಮನಸ್ಸಿಗೆ ಗೊತ್ತಾಗೋದು ಇದು ಇಷ್ಟ ಇದು ಅನಿಷ್ಟ ಅಷ್ಟೇ.
ಅದರ ಮೇಲೆ ಇದು ತೀರ್ಮಾನ ಮಾಡುತ್ತೆ. ಇಷ್ಟಾನಿಷ್ಟ ವಿಕಲ್ಪಶ್ಚ. ಆಮೇಲೆ ವ್ಯವಸಾಯ, ನಿಶ್ಚಯ ಆಗಬೇಕು ಅಂದರೆ ಮನಸ್ಸು ಪ್ರಯೋಜನ ಇಲ್ಲ. ಮನಸ್ಸಿನ ಮೇಲ್ಗಡೆ ಇರುವ ಬುದ್ಧಿಗೆ ವ್ಯವಸಾಯ. ವ್ಯವಸಾಯ ಅಂದರೆ ನಿಶ್ಚಯ ಅಂತ ಅರ್ಥ. ಯಾವುದೇ ಒಂದು ಸಂಗತಿ ಮೇಲ್ನೋಟಕ್ಕೇನು ತೋರ್ತಾ ಇರುತ್ತೆ, ಮೇಲ್ನೋಟಕ್ಕೇನು ಖುಷಿಯಾಗಿರುತ್ತೆ, ಅದು ನಿಶ್ಚಯ ಅಂತ ಬರೋದು ಬುದ್ಧಿಯಿಂದ. ಅದಕ್ಕೆ ಮಕ್ಕಳಿಗೆ ಯಾವುದು ಇಷ್ಟ ಅಂತ ತೋರುತ್ತೆ ಅದು ಹಿತ ಆಗಿರಲ್ಲ ಅಂತ ಅವ್ರು ದೊಡ್ಡವರಾದ್ಮೇಲೆ ಗೊತ್ತಾಗತ್ತೆ. ನಾವು ಚಿಕ್ಕಂದಿನಲ್ಲಿ ಒಂದನ್ನು ಇಷ್ಟಪಟ್ಟಿರ್ತೇವೆ, ಆದರೆ ಅದು ಸರಿಯಿಲ್ಲ ಅಂತ ಹೇಳಿ ನಮಗೆ ಬುದ್ಧಿ ಮಾಗಿದ ಮೇಲೆ ಗೊತ್ತಾಗತ್ತೆ. ನಾನು ಯಾಜ್ಞವಲ್ಕ್ಯ ಸ್ಮೃತಿಯ ಒಂದು ಸಂಗತಿಯನ್ನು ನಿಮಗೆ ಹೇಳಬೇಕು. ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಒಂದು ಮಾತು ಹೇಳ್ತಾರೆ, ಅಧರ್ಮಶೀಲಿತ್ವಂಚಯುವ ಸರ್ವಶ್ಚ ಪ್ರತಿಪಶ್ಯತಿ ಅಂತ. ಯುವಕನಾಗಿರುವಾಗ ಅಧರ್ಮಿಷ್ಠರು ಒಬ್ಬರಾದರೂ ಸಿಕ್ಕಿದ್ರೆ ಸಾಕು ಅಂತ ಅನ್ಸತ್ತಂತೆ. ವಿಶೇಷತಶ್ಚ ಲಲನಾಹ ಅಭಿಕಾಂಕ್ಷತಿ ನಿತ್ಯದ. ಒಂದು ಹೆಣ್ಣು ದಾರಿ ತಪ್ಪಲಿ ಅಂತ ಹೇಳಿ ಒಂದು ಮನಸ್ಸಿನ ಮೂಲೆಯಲ್ಲಿ ಗಂಡು ಬಯಸ್ತಾನಂತೆ ಯೌವನದಲ್ಲಿದ್ದಾಗ. ಹೆಣ್ಣು ಯಾರಾದರೂ ಒಬ್ಬಳಾದರೂ ದಾರಿ ತಪ್ಪಿದವಳು ಸಿಗಲಿ ನನಗೆ ಅಂತ ಹೇಳಿ ಪುರುಷನ ಮನಸ್ಸು ಬಯಸತ್ತೆ. ಯಾಕೆ ಅಂದರೆ ಅವನು ಪೂರ್ತಿ ಧರ್ಮವನ್ನು ಆಚೆ ಹೋಗಲಿಕ್ಕೂ ಆಗಲ್ಲ. ಯಾಜ್ಞವಲ್ಕ್ಯ ಸ್ಮೃತಿಯ ಅತ್ಯಂತ ಬಿಟ್ಟರ್ ಟ್ರುತ್ ಇದು, ಅತ್ಯಂತ ಕಹಿಯಾದ ಸತ್ಯ. ಮನಸ್ಸು, ಪುರುಷನ ಮನಸ್ಸು ಯೌವನದಲ್ಲಿರಬೇಕಾದ್ರೆ ನಾನು ದಾರಿ ತಪ್ಪುವುದು ಬೇಡ, ದಾರಿ ತಪ್ಪಿದ ಒಬ್ಬಳು ಹೆಣ್ಣು ಸಿಗಲಿ, ಆ ಸಂಬಂಧ ಅಲ್ಪಕಾಲೀನವಾಗಿರಲಿ ಅಂತ ಅನ್ನಿಸ್ಬಿಡುತ್ತಂತೆ. ಇದು ಪುರುಷ ಸಮಾಜದ ಹೆಗ್ಗುರುತು ಅಂತ. ಹೀಗಾಗಿ ಬುದ್ಧಿ ಅನ್ನೋದೇನಿದೆ ಅದು ಮನಸ್ಸಿನ ಮೇಲೆ ಹತೋಟಿ ಸಾಧಿಸಿ ಇದು ತಪ್ಪು ಇದು ಒಪ್ಪು ಅಂತ ಹೇಳಿ ನಿಶ್ಚಯ ಬರೋದು ಬುದ್ಧಿಯಿಂದ, ಮನಸ್ಸಿನಿಂದ ಅಲ್ಲ. ನೀವು ನನ್ನ ಮನಸ್ಸಿಗೆ ಹೆಂಗೆ ಬರುತ್ತೋ ಹಂಗೆ ಮಾಡ್ತೀನಿ ಅಂತ ಅನ್ಬಾರ್ದ್ರಿ, ನನ್ನ ಬುದ್ಧಿಗೆ ಹೇಗೆ ತೋರುತ್ತೋ ಹಾಗೆ ಮಾಡ್ತೀನಿ ಅಂತ ಅನ್ಬೇಕು. ಯಾಕೆಂದರೆ ಮನಸ್ಸು ಆ ಕಾಲದ ಹಿತವನ್ನು ನೋಡುತ್ತೆ, ಅದಕ್ಕೆ ದೀರ್ಘಕಾಲದ ಹಿತ ಇಲ್ಲ. ಇವಾಗ ಓಶೋ ಯೌವನದಲ್ಲಿ ಇಷ್ಟ ಆಗ್ತಾನೆ, ಅದೇ ಮಾಗಿದ ಮೇಲೆ ಯಾವುದು ತಗೋಬೇಕು ಯಾವುದು ತಗೋಬಾರದು. ಹೀಗಾಗಿ ವ್ಯವಸಾಯ ಅನ್ನೋದು ಬುದ್ಧಿಯಿಂದಲೇ ವಿನಃ ಮನಸ್ಸಿನಿಂದ ಅಲ್ಲ. ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ, ಅದು ಒಂದರ್ಥ. ಬುದ್ಧಿಯಿಂದ ಕೂಡಿ ಕರ್ಮಬಂಧವನ್ನು ಒಬ್ಬ ಬಿಡ್ತಾನೆ. ಕೃಷ್ಣ ಹೇಳಬೇಕಾದ್ರೆ ಏತದ್ ಬುದ್ಧ್ವಾ ಬುದ್ಧಿಮಾಂಶ್ಚಾತ್ ಕೃತಕೃತ್ಯಶ್ಚ ಭಾರತ. ಏತದ್ ಬುದ್ಧ್ವಾ, ಈ ಸಂಗತಿಯನ್ನು ತಿಳಿದು ಮನನ ಮಾಡಿ, ಬುದ್ಧಿಮಾನ್ ಸ್ಯಾತ್. ಬುದ್ಧಿ ಅಂದ್ರೇನು? ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನಕ್ಕೆ ಪೂರ್ವಕವಾದ ನಿಶ್ಚಯ. ಆ ಎರಡನ್ನೂ ತಿಳಿದು ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್. ಹೀಗೆ ಇರೋದು. ಇದು ಸಂಶಯ ಪ್ರತಿಪತ್ತಿಶ್ಚ. ಸಂಶಯವನ್ನು ರೈಸ್ ಮಾಡೋದು ಬುದ್ಧಿ ಮನಸ್ಸಿಗೆ. ಹೀಗೆ ತೋರ್ತಾ ಇದೆ, ಹೀಗಿದೆ ಅಂತ ಬುದ್ಧಿ ತೋರಿಸುತ್ತೆ, ಸಂಶಯ ಮನಸ್ಸಿಗೆ ಬರುತ್ತೆ. ಪ್ರತಿಪತ್ತಿ ಏನಿದೆ ಅದರ ನಿಶ್ಚಯ ಬುದ್ಧಿಯಿಂದಲೇ ಆಗುತ್ತೆ. ಸಂಶಯ ಪ್ರತಿಪತ್ತಿಶ್ಚ ಬುದ್ಧೇ ಪಂಚೇಹಯೇ ಗುಣಾ. ಇದು ಬುದ್ಧಿಯ 5 ಗುಣ: ಇಷ್ಟ ವಿಕಲ್ಪ, ಅನಿಷ್ಟ ವಿಕಲ್ಪ, ವ್ಯವಸಾಯ, ಸಮಾಧಿ, ಸಂಶಯ ಪ್ರತಿಪತ್ತಿ. 5 ಗುಣ. ಹೀಗೆ 50. ಮನಸ್ಸಿನ ಗುಣಗಳು 9.
59. ಆ 59ಕ್ಕೆ 5 ಗುಣ ಸೇರುತ್ತೆ. ಆಗ ಎಷ್ಟಾಗತ್ತೆ? 64 ಗುಣ ಆಗತ್ತೆ. 59 5 64. ಇದು 64 ಭೂತಗಳಿಂದ ಅಭಿವ್ಯಕ್ತ ಆಗುವ ಗುಣ. ಆಹುಷಷ್ಟಿಂ ಭೂತ ಗುಣಾನ್ವಯಿ ಭೂತ ವಿಷಕ್ತ ಪ್ರಕೃತಿ ವಿಸೃಷ್ಟಾ ನಿತ್ಯ ವಿಷಕ್ತಾಶ್ಚಾಕ್ಷರ ಸೃಷ್ಟಾ ಸರ್ವಮನಿತ್ಯಂ ತದಿಹ ವದಂತಿ. ಇದು ಕ್ರಮೇಣ ಬದಲಾಗ್ತಾನೇ ಇರುತ್ತೆ. ಬಹಳ ಸೊಗಸಾದ ಡಿಸ್ಕ್ರಿಪ್ಷನ್ ಮಹಾಭಾರತದ ಈ ಶಾಂತಿ ಪರ್ವದಲ್ಲಿ ಅನೇಕ ಸಾರಭಾಗಗಳನ್ನು ನೋಡಿದ್ದೀವಿ. ಹಾಗೆ ಇದೊಂದು ಬುದ್ಧಿಗೀತೆ, ಭೂತಗೀತೆ, ಪಂಚಭೂತಗಳ ಬಗೆಗೆ ಇರುವ ಗೀತೆ. ಆಹುಷಷ್ಟಿಂ ಭೂತ ಗುಣಾನ್ವಯಿ. ಇದು ಭೂತಗಳಿಂದ ಅಭಿವ್ಯಕ್ತ ಆಗುವ ಸುಮಾರು 60 ಗುಣಗಳು. ಈ 4 ಆಚೆ ಇತ್ತು ಅಂತಂದರೆ, 4 ನಾವು ಬಳಸಿದೆವು ಅಂತಂದರೆ ತತ್ವನಿಶ್ಚಯ ಆಗತ್ತೆ. ಆ 4 ಬಳಸಲಿಲ್ಲ, 60 ಗುಣ ಇತ್ತು ಅಂತಂದರೆ ಆಯಾ ಜನ್ಮದಲ್ಲಿ ಆಯಾ ಒಂದು ನಿಶ್ಚಯ ಮಾಡ್ಕೊಂಡು ಹೋಗ್ತಾ ಇರ್ತೇವೆ. ಇದು ಅಭಿವ್ಯಕ್ತ ಆಗಬೇಕು ಅಂತಂದರೆ ಒನ್ಸ್ ಅಗೇನ್ ವೇದವ್ಯಾಸರೇ ಶರಣು. ವೇದವ್ಯಾಸರ ಉಪಾಸನೆ ಚೆನ್ನಾಗಿ ಮಾಡಬೇಕು. ಇಲ್ಲ ಅಂದರೆ ಬುದ್ಧಿಯ ಈ ಗುಣಗಳೇ ನಮಗೆ ಗೊತ್ತಾಗೋದಿಲ್ಲ. ಎಲ್ಲಿಂದ ಗೊತ್ತಾಗತ್ತೆ? ಮನಸ್ಸಿನ ಗುಣಗಳು ಗೊತ್ತಿರಲ್ಲ. ಮನಸ್ಸು, ಬುದ್ಧಿ, ಆತ್ಮ ಇವುಗಳ ತ್ರಿಕೋಣ ಗೊತ್ತಾಗೋದಿಲ್ಲ. ಅದರಿಂದಾಗಿ ಭೂತ ವಿಷಕ್ತ ಪ್ರಕೃತಿ ವಿಸೃಷ್ಟಾ, ಭೂತದ ಜೊತೆಗೂಡಿದಾಗ ವಾಸನೆಯಿಂದ ಅಭಿವ್ಯಕ್ತವಾದ ಗುಣಗಳು ಇರ್ತವೆ. ಭೂತ ವಿಷಕ್ತಾ ಪ್ರಕೃತಿ ವಿಸೃಷ್ಟಾ. ಆಮೇಲೆ ನಿತ್ಯ ವಿಷಕ್ತಾ ಅಕ್ಷರ ಸೃಷ್ಟಾ, ಆತ್ಮನಿಗೆ ಒಗ್ಗಿರುವಂತಹ ಗುಣಗಳು ಅಕ್ಷರ ಸೃಷ್ಟಾ, ಪರಮಾತ್ಮನಿಂದ ಅಭಿವ್ಯಕ್ತವಾಗುವಂಥದ್ದು ಅಥವಾ ಲಕ್ಷ್ಮೀದೇವಿಯಿಂದ ಅಭಿವ್ಯಕ್ತವಾಗುವಂಥದ್ದು. ಒಟ್ಟಾರೆ ಸರ್ವಮನಿತ್ಯಂ ತದಿಹ ವದಂತಿ. ಈ ಅಕ್ಷರ ಸೃಷ್ಟಾ, ಲಕ್ಷ್ಮೀದೇವಿ ಬುದ್ಧಿಯ ಅಭಿಮಾನಿನಿಯಾಗಿ ಏನು ಕೊಡ್ತಾಳಲ್ಲ, ಅದೂ ಸೇರಿದಂತೆ ಸರ್ವಮನಿತ್ಯಂ ತದಿಹ ವದಂತಿ. ಇದೆಲ್ಲ ಅನಿತ್ಯ. ತತ್ಪುತ್ರ ಚಿಂತಾಲಯನಂ ಯದುಕ್ತಂ. ಇಷ್ಟನ್ನ ನೀನು ತಿಳಿದುಕೊಂಡರೆ ಚಿಂತಾಲಯನಂ, ಚಿಂತೆಯೆಲ್ಲ ಲಯವಾಗುತ್ತದೆ. ಈ ಪಂಚಭೂತಗಳ ಗುಣ ಏನು, ಮನಸ್ಸಿನ ಗುಣ ಏನು, ಬುದ್ಧಿಯ ಗುಣ ಏನು? ಬುದ್ಧಿಯ ಗುಣದಲ್ಲಿ ಯಾವುದು ಭೌತಿಕವಾದ ಪಾರ್ಟ್ ಇದೆ, ಯಾವುದು ಅಭೌತಿಕವಾದ ಪಾರ್ಟ್ ಇದೆ. ಅಭೌತಿಕವಾದ ಪಾರ್ಟಿನಿಂದ ಭೌತಿಕ ವಸ್ತುಗಳ ನಿರ್ಣಯ ಹೇಗೆ ಮಾಡಬೇಕು? ಇಷ್ಟು ಕ್ಲಾರಿಟಿ ಮನಃಶಾಸ್ತ್ರಜ್ಞರಿಗಿದೆಯೋ? ಇಲ್ಲ. ಯಾಕಿಲ್ಲ ಅಂತ ಹೇಳ್ತೇನೆ. ನೀವು ಯಾವುದೇ ಆಧುನಿಕ ವಿಜ್ಞಾನದ ಪುಸ್ತಕ ನೋಡಿ, ಯಾರೇ ಬರೆದಿರಬಹುದು, ಎಷ್ಟು ಮಾನಸಿಕ ವಿಜ್ಞಾನದ ಪುಸ್ತಕಗಳಿದೆ, ಅದನ್ನು ಯಾವುದನ್ನು ತೆಗೆದು ನೋಡಿದ್ರೂ ಕೂಡ ಕ್ಲಿನಿಕಲ್ ಸೈಕಾಲಜಿಯೇ ಜಾಸ್ತಿ ಇರೋದು. ಆ ಸೈಕಾಲಜಿಯನ್ನು ಇನ್ನೂ ಅವರು ಏನು ಬುದ್ಧಿ ಅಂದರೆ ಇಲ್ಲಿ ಬಿಟ್ಟು ಮೇಲ್ಗಡೆ ಏರೋದೇ ಇಲ್ಲ. ಇಡೀ ಅವರು ಬಾಹ್ಲೀಕರು, ಬಾಹ್ಯೇವ ಲೀನಾಹ ಭವಂತಿ. ವಿದೇಶಿಯರು ಏನು ಮಾಡ್ತಾರೆ? ಕನ್ಸ್ಯೂಮರ್ ಸೈಕಾಲಜಿ ಏನು, ಅವನು ಏನನ್ನು ಬಯಸ್ತಾನೆ, ಅದಕ್ಕೆ ಏನು ಮಾಡಬೇಕು, ಯಾವ ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ಅವನಿಗೆ ಎಂಥ ಸಂದೇಶ ಹೋಗುತ್ತೆ, ಇವುಗಳನ್ನೆಲ್ಲ ಯೋಚನೆ ಮಾಡಿಸುತ್ತೆ. ಅವ್ರ ಮನಃಶಾಸ್ತ್ರ ಇರೋದೇ ಇಷ್ಟರಲ್ಲಿ. ನಾವು ಹಾಗಲ್ಲ. ಬುದ್ಧಿಯ ಅಭೌತಿಕವಾದ ಪಾರ್ಟ್ ಏನಿದೆ ಅದನ್ನು ಆಕ್ಟಿವೇಟ್ ಮಾಡಿಕೊಂಡು ಪಂಚಭೂತಗಳ
ಮಿತಿ ಏನಿದೆ ಅದನ್ನು ಚಿಂತಿಸಿ ನಿತ್ಯವಾದದ್ದನ್ನು ಪಡೆಯೋದು ಹೇಗೆ, ಇದು ನಮ್ಮದು. ಅದರಿಂದ ಅನಾಗತಂ ತೇನ ಚ ಸಂಪ್ರತೀಹ ಭೂತಾರ್ಥತತ್ವಂ ತದವಾಪ್ಯ ಸರ್ವಂ ಭೂತಪ್ರಹಾವಾತ್ ಭವಶಾಂತ ಬುದ್ಧಿ. ಈ ಪಂಚಭೂತಗಳ ಪ್ರವಾಹ ಇದೆಯಲ್ಲ, ಅದನ್ನು ಉಪಸಂಹಾರ ಮಾಡಿಕೊಂಡು ಶಾಂತ ಬುದ್ಧಿ ಉಳ್ಳವನಾಗು ಅಂತ ವೇದವ್ಯಾಸರ ಉಪದೇಶ. ಇಷ್ಟು ಹೇಳಿದ ಕೂಡಲೇ ಯುಧಿಷ್ಠಿರ ಬೇರೆ ಮಾತು ಶುರು ಮಾಡಿಬಿಡ್ತಾನೆ. ಅದಾದ ಮೇಲೆ ಮತ್ತೆ ವೇದವ್ಯಾಸರ ಮತ್ತೆ ಶುಕಾಚಾರ್ಯರ ಕಥೆ ಬರುತ್ತೆ. ಭಾಗವತದಲ್ಲಿ ಏನು ನೀವು ಕೇಳ್ತೀರಾ, ಅಯಂ ಪ್ರೌರಜಂತ ಮನುಪೇತ ಕೃತ್ಯಂ, ಅದು ಯಾವಾಗ ಬರುತ್ತೆ? ಇನ್ನು ಎಷ್ಟೋ ದಿವಸ ಆಗ್ಬೇಕದು ಬರಲಿಕ್ಕೆ. ಈಗ ಅವನು ಕೇಳ್ತಾನೆ, ಯುಧಿಷ್ಠಿರ ಯ ಇಮೇ ಪೃಥಿವೀಪಾಲಾ ಶೇರತೆ ಪೃಥಿವೀ ತಳೆ ಪೃತನಾ ಮಧ್ಯಗಾಸ್ತೇಹಿ ಗತಸತ್ವ ಮಹಾಬಲಾ. ಯುಧಿಷ್ಠಿರನಿಗೆ ಅವನು ಕೇಳ್ತಾ ಇದ್ದಿದ್ದು ಎಲ್ಲಿ ಪ್ರಶ್ನೆ? ರಣರಂಗದಲ್ಲಿ. ರಣರಂಗ ಎಂಥದ್ದಿತ್ತು? ಪ್ರಮುಖರಾದವರ ಶವವನ್ನು ಮಾತ್ರ ಆರಿಸಲಿಕ್ಕೆ ತಮ್ಮ ಸಾರಥಿಗಳಿಗೆ ಹೇಳಿದ್ರು. ಪಂಚಪಾಂಡವರು ತಮ್ಮ 5 ಜನ ರೆಗ್ಯುಲರ್ ಸಾರಥಿಗಳು ಅವರನ್ನು ಯುದ್ಧದಲ್ಲಿ ನಿಯೋಗಿಸಿರಲಿಲ್ಲ. ಯಾಕೆಂದರೆ ಸ್ನೇಹಾತ್ ಭೀಮಸೇನ ಒಬ್ಬನೇ ವಿಶೋಕನನ್ನು ನೇಮಿಸಿ ಅವನು ಯಾವತ್ತಿನಿಂದಲೂ ಸಾರಥ್ಯ. ಅವನು ವಿಶೋಕ ಹಸ್ತಿನಪುರಕ್ಕೆ ಬಂದಾಗ ಅವನಿಗೆ ಸುಮಾರು 5-6 ವರ್ಷ. ತಮ್ಮ ಪಂಚರಾತ್ರ ವಿಧಮಾಪ್ಯ ಸುಶಾರಥಿಂ ಅಂತಾರೆ. ಪಂಚರಾತ್ರ 5ನೇ ವಯಸ್ಸಿಗೆ ಬಂದಿತ್ತಂತ ಅವನಿಗೆ. ನಾರದರ ಶಿಷ್ಯ, ಕೃಷ್ಣನ ಮಗ, ಪಿಂಗಳೆಯಲ್ಲಿ ಹುಟ್ಟಿದವ. 5ನೇ ವಯಸ್ಸಿಗೇನೆ ಅವನಿಗೆ ಪಂಚರಾತ್ರ ಎಲ್ಲ ಚೆನ್ನಾಗಿ ಗೊತ್ತಿತ್ತು. ಅಂತಹ ವಿಶೋಕನನ್ನು ತನ್ನ ಸಾರಥಿಯಾಗಿ ಹೊಂದಿದ್ದ ಭೀಮಸೇನ. ಅವನು ತನ್ನ ಸಾರಥಿಯನ್ನು ಕಡೆಯವರೆಗೂ ರಕ್ಷಿಸಿಕೊಂಡ. ಇನ್ನು ಉಳಿದ 4 ಜನ ಇದ್ದಾರಲ್ಲ, ಅರ್ಜುನನ ಸಾರಥ್ಯ ಅಂತೂ ಬಿಡಿ, ಕೃಷ್ಣ ಆಗಿಬಿಟ್ಟ. ಅವನು ಅರ್ಜುನನ ನಿಜವಾದ ಸಾರಥಿ, ಯಾವಾಗಲೂ ಒಬ್ಬ ಸಾರಥಿ ಇರ್ತಾನಲ್ಲ, ಅವನು ಅಲ್ಲೆಲ್ಲೋ ಇದ್ದ. ಇನ್ನು ಉಳಿದ 3 ಜನ, ಧರ್ಮರಾಜ, ನಕುಲ, ಸಹದೇವ, ಅವರು ನಿಯಮಿಸಿರಲಿಲ್ಲ. ಯುದ್ಧಕ್ಕೆ ಬೇರೆ ಸಾರಥಿಯನ್ನು ತಗೊಂಡು ಹೋಗ್ತಾ ಇದ್ರು. ರೆಗ್ಯುಲರ್ ಡ್ರೈವರ್ನ ಬಿಟ್ಬಿಟ್ಟು ಯುದ್ಧಕ್ಕೆ ಅಂತ ಹೇಳಿ ಬೇರೆ ಡ್ರೈವರ್ನ ತಗೊಂಡು ಹೋದ ಹಾಗೆ. ಅದರಿಂದಾಗಿ ಈ 5 ಜನ ಪಾಂಡವರ ಸಾರಥಿಗಳಿದ್ದಾರಲ್ಲ, ಅವ್ರ ಕೆಲಸ ಏನು ಅಂತಂದರೆ ಅತ್ಯಂತ ಪ್ರಧಾನರಾದವರನ್ನು ಗುರುತಿಸಿ ತಗೊಂಡು ಬಂದು ಅವರನ್ನು ಸುಡೋದು. ಎಷ್ಟೋ ಜನ ಶವಾಪ್ರಾಯೋ ಬಹುತ್ವೇನ ತತ್ರೈವ ಚ ಸ್ಥಿತಾಃ ಅಂತಾರೆ. ಶವಗಳೆಲ್ಲ ಅಲ್ಲೇ ಇದ್ವಂತೆ. ಯುಧಿಷ್ಠಿರ ಯಾವಾಗಲೂ ಒಮ್ಮೆ ಆ ಶವದ ಅದ್ರ ಮಧ್ಯೆನೇ ಹಾದು ಬರಬೇಕಲ್ಲ. ಅವನು ಪ್ರತಿ ದಿವಸ ಬೆಳಗ್ಗೆ ಎದ್ದು ಸ್ನಾನಾದಿಗಳನ್ನು ತೀರಿಸಿ ಬರೋದು. ಭೀಷ್ಮಾಚಾರ್ಯರ ಹತ್ರ ಬೆಳಗ್ಗಿನಿಂದ ಸಂಜೆ ತನಕ ವಿಚಾರಗಳನ್ನು ತಿಳಿದುಕೊಂಡು ಸಂಜೆ ಆಗತ್ತೂ ಅವನು ರಾತ್ರಿ ಹೋಗೋದು. ಆ ರೀತಿ ಸುಮಾರು 1-2 ತಿಂಗಳಾಗಿದೆ. 1-2 ತಿಂಗಳು, ಒಂದು ದಿವಸದಲ್ಲಿ ಆಗಿಲ್ಲ ಇದು. ಅದನ್ನು ನಾವು ಅದ್ಭುತವಾಗಿ 2 ವರ್ಷ ತಗೊಳ್ತಾ ಇದ್ದೀವಿ ಅಂತ ಹೆಚ್ಚಿನ ಪಕ್ಷ. ಶಾಂತಿ ಪರ್ವ ಶುರುವಾಗಿ ಎಷ್ಟಾಯಿತು ಅಂತ ಅವಿನಾಶ್ ಕಾವಿನ ಕೇಳಿದ್ರೆ ನೆಟ್ಟಿಗೆ ಹೇಳ್ತಾನೆ ಎಷ್ಟನೇ ಡೇಟಲ್ಲಿ ಶುರು ಆಗಿದೆ ಅಂತ. ಇನ್ನೂ ಆಗಿದೆ ಭೂಷಣ ಕಾವಿ. ಅದು ಸುಮಾರು 3 ವರ್ಷ ಆಗ್ತಾ ಬಂತು. ಅವರು 1 ತಿಂಗಳು ಮಾಡಿದ್ದಾರೆ, ನಾವು 3 ವರ್ಷ ಆದರೂ ಮಾಡದೆ ಹೋದರೆ ಹೇಗೆ? ಇರಲಿ ಅಂದರೆ ಆವಾಗ ಎಷ್ಟೋ ವಿಷಯಗಳು ಗೊತ್ತಿತ್ತು. ಅವ್ರಿಗೆ ಹೇಳೋದಷ್ಟೇ, ವಿವರಣೆ ಕೊಡೋದೆಲ್ಲ ಇಲ್ವಲ್ಲ. ಮತ್ತು ಇದೇ ಮಾತುಗಳಿಂದ ಹೇಳಿದ್ರು ಅಂತಿಲ್ಲ, ಸಂಕ್ಷಿಪ್ತವಾಗಿ ಹೇಳಿರ್ತಾರೆ ಅವರು. ಅದು 1 ತಿಂಗಳು ತೊಗೊಂಡಿರುತ್ತೆ. ಅದನ್ನು ವೇದವ್ಯಾಸರು ಶ್ಲೋಕ ರೂಪದಲ್ಲಿ ಇವ್ರಿಗೆ ಅರ್ಥ ಆಗುವ ಹಾಗೆ ಇಡಬೇಕು ಅಂತ ಹೇಳಿದಾಗ ಆ ಭಾಷೆ ಬದಲಾಗತ್ತಲ್ವ. ಹಾಗೆ ಇರಲಿ.
ಅವನು ದಿವಸ ಹೋಗ್ತಾ ಇದ್ದ ಬರ್ತಾ ಇದ್ದ, ಆಮೇಲೆ ಈ ಸರ್ತಿ ಕೂತಾಗಲೂ ಕಾಣಿಸ್ತು ಅಂತ ಕಾಣುತ್ತೆ. ಅವನ ಗಮನ ಆ ಶವದ ಕಡೆ ಹರಿದಾಗ ಹೇಳ್ತಾನೆ, ಅಜ್ಜ, ಈ ಎಲ್ಲ ದೊರೆಗಳು ಕೂಡ 54, ಅದನ್ನು ನಾಳೆ ಹೇಳೋಣ. ಹಾಗಾದರೆ ದ್ವಾದಶಿ ಶವದ ಬಗ್ಗೆ ಇತ್ಯಾದಿಗಳ ಬಗ್ಗೆ ಪ್ರಶ್ನೆ ಶುರು ಆಗುತ್ತೆ. ಹೆಂಗೆ ಸತ್ರು, ಸಾಯೋದು ಅಂದರೆ ಏನು ಶುರು ಆಗುತ್ತೆ. ಅಂದರೆ ಸಾಯೋದು ಅಂದರೆ ಅವನು ಫಿಸಿಕಲ್ ಎಕ್ಸ್ಪ್ಲನೇಷನ್ ಕೇಳ್ತಾ ಇದ್ದಾನೆ. ಹಾಗೆ ಸಾವು ಅಂದ್ರೇನು ಅಂತ ಅದೆಲ್ಲ, ಇದು ಆತ್ಮ ಬೇರೆ ಜೀವ ಎಲ್ಲ ಬೇರೆ, ಕರೆಕ್ಟ್. ಇದು ನಾಳೆ ಬೇರೆದೇ ತರಹ. ಒಟ್ಟ 22ನೇ ತಾರೀಕು ಡಿಸೆಂಬರು 2023 ಶುರು ಆಗಿದೆ ಶಾಂತಿ ಪರ್ವ. 25ಕ್ಕೆ ಬಂದಿದ್ದೀವಿ. ಸರಿ, ಕೃಷ್ಣಾರ್ಪಣಮಸ್ತು. ನಾಳೆ ನೋಡು.